ಡಿಫ್ರೆನ್ಸಿಯೇಷನ್ ಕೆಲವೊಂದು ರಿಪಿಟೇಷನ್ ಮಾಡ್ತೀನಿ. ಲೆಟ್ಸ್ ಡೂ ಸಮ್ ಗುಡ್ ರಿಪಿಟೇಷನ್. ಗುಡ್ ರಿಪಿಟೇಷನ್ ಇನ್ ದ ಸೆನ್ಸ್ ಸಿಂಪಲ್ ಕಾಂಪೋಸಿಟ್ ತೊಗೊಳ್ಳೋಣ. So many students has confusion with this simple and composite. ಸ್ವಲ್ಪ ಸಿಂಪಲ್ ಆ್ಯಂಡ್ ಕಾಂಪೋಸಿಟ್ ಜಾಸ್ತಿ ಬ್ರೀಫ್ ಮಾಡೋಣ. ಇಟ್ ಈಸ್ ಗೆಟಿಂಗ್ ರೆಕಾರ್ಡೆಡ್ ಎನಿವೇ. ದೋಸ್ ಹೂ ಆರ್ ಆಬ್ಸೆಂಟ್ ಕ್ಯಾನ್ ಡೆಫಿನೆಟ್ಲಿ ವ್ಯೂ ದ್ಯಾಟ್. ನೀವು ಮನೆಯಾಗ ಕೂತ್ಕೊಂಡು ಮಾಡ್ಬೋದು. ಆ್ಯಸ್ ಐ ಆಮ್ ಟೆಲ್ಲಿಂಗ್ ಯು, ಐ ಟೋಲ್ಡ್ ಯು, ಐ ಹ್ಯಾವ್ ಟು ಟೆಲ್ ಒನ್ಸ್ ಅಗೇನ್ ದ್ಯಾಟ್ ಇದು ಒಂದು ಇಂಟರ್ನಲ್ ರೆಕಾರ್ಡಿಂಗ್ ಆಗ್ತಿರ್ತದೆ. ದಿಸ್ ಐ ಮೇ ಪೋಸ್ಟ್ ಇನ್ ಯುವರ್ ಕ್ಲಾಸ್ ರೂಮ್ ಆ್ಯಸ್ ವೆಲ್ ಆಸ್ ಯೂಟ್ಯೂಬ್ ಲಿಂಕ್ ವಿಲ್ ಬಿ ಸೆಂಟ್ ಇನ್ ದ ಕ್ಲಾಸ್ ರೂಮ್ ಓನ್ಲಿ. ಕ್ಲಾಸ್ ರೂಮ್ ಒಳಗಡೆನೇ ಲಿಂಕ್ ಇರ್ತದೆ. ಸೊ ಯಾವುದು ಕಂಫರ್ಟೇಬಲ್ ಆಗ್ತೈತೆ ಅದನ್ನು ನೋಡ್ಕೊಂಡು ನಾವು ಮಾಡೋಣ. ಸೊ ನಾವು ಟುಡೇ ಐ ಆಮ್ ನಾಟ್ ಓಪನಿಂಗ್ ದಿ PDF. ನಮ್ಮ ಪ್ರಾಬ್ಲಮ್ಸ್ ಇವತ್ತು ನಾಳೆ ಬಹುತೇಕ ಸ್ಟ್ರಾಂಗ್ ಬೇಸಿಕ್ಸ್ ಇನ್ನೂ ಮಾಡ್ಕೊಳ್ಳೋಣ. ಸೊ ದ್ಯಾಟ್ ವಾಟ್ ಹ್ಯಾಪನ್ಸ್ ವೆನ್ ಎವರ್ ಯು ಆರ್ ಸಾಲ್ವಿಂಗ್ ಸಮ್ ಪ್ರಾಬ್ಲಮ್ಸ್ ಇನ್ ಬಿಟ್ವೀನ್ ಯು ಶುಡ್ ನಾಟ್ ಬಿ ಹ್ಯಾವಿಂಗ್ ಎನಿ ಪ್ರಾಬ್ಲಮ್ ಸಾಲ್ವಿಂಗ್ ದ್ಯಾಟ್. ಆಯಿತಾ? ಸೊ ಡಿಫ್ರೆನ್ಸಿಯೇಷನ್ ಬೇಸಿಕ್ಸ್ ಸ್ವಲ್ಪರ ಮಟ್ಟಿಗೆ ನೋಡ್ಕೊಳ್ಳೋಣ ರೀ. ಆಫ್ಟರ್ ದ್ಯಾಟ್ ವಿ ವಿಲ್ ಟ್ರೈ ಟು ವರ್ಕ್ ಆನ್ ದಿ ideas of differentiation. So let me clean this. We will take the type x raised to n. ಎಲ್ಲ x raised to n ಟೈಪ್ ನಾಗಿರುವಂಥ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡ್ಕೊಳ್ಳೋಣ. ಅವರ್ ಟೈಪ್ ಈಸ್ x raised to n. ಓಕೆ, x raised to n. So let's put this aside on top and start working. ಒಂದನೇ ಪ್ರಾಬ್ಲಮ್ ತಗೊಳ್ಳೋಣ. एकदम simplest problem. एकदम simplest problem. The simplest problem is 1. Y is equal to x raised to n. Formula na. That is formula itself. Here what happens? N is constant always. N is constant. X is variable. X is what? Variable. N is constant. X is variable. And here you see Y is also variable. But here this is independent variable. ಇದಕ್ಕೆ ಇಂಡಿಪೆಂಡೆಂಟ್ ಅಂತೇವೆ ನಾವು. ಅಂದ್ರೆ ನಾವು ಏನು ಮಾಡ್ಬೋದು, ಈ ಎಕ್ಸ್ಗೆ ಯಾವ್ದು ಬೇಕಾದ ವ್ಯಾಲ್ಯೂ ಕೊಡ್ಬೋದು. ಎಕ್ಸ್ ಈಸ್ ಆ್ಯನ್ ಇಂಡಿಪೆಂಡೆಂಟ್ ವೇರಿಯಬಲ್. ದಿಸ್ ಇಸ್ ಡಿಪೆಂಡೆಂಟ್. ದಿಸ್ ಇಸ್ ಡಿಪೆಂಡೆಂಟ್ ವೇರಿಯಬಲ್. ಎದ್ರ ಮೇಲೆ ಡಿಪೆಂಡು? ಎಕ್ಸ್ ಮೇಲೆ ಡಿಪೆಂಡ್. ಎಕ್ಸ್ ಏನು ವ್ಯಾಲ್ಯೂ ಕೊಡ್ತೇವೆ ಅದು ಹೋಯ್ತು ಅಂತ. ಓಕೆ, ಆ್ಯಂಡ್ n ಈಸ್ ಕಾನ್ಸ್ಟೆಂಟ್ ಇನ್ ದಿಸ್ ಕೇಸ್. ಈಗ ಇದನ್ನು ಡಿಫ್ರೆನ್ಸಿಯೇಷನ್ ಮಾಡಬೇಕು. ಅದು ಹೆಂಗೆ ಡಿಫ್ರೆನ್ಸಿಯೇಷನ್ ಮಾಡಬೇಕು? ಡಿಫ್ರೆನ್ಸಿಯೇಷನ್ ಆಫ್ y ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಏನಂದ್ರಿ? ಡಿಫ್ರೆನ್ಸಿಯೇಷನ್ ಆಫ್ y ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ನಾವು dy by dx ಅಂತ ಹೇಳ್ತೀವಿ. ಸೊ ಇನ್ ದಿಸ್ ಕೇಸ್ y is equal to x raised to n. X is independent variable, y is a dependent variable. ಇದನ್ನು ಡಿಫ್ರೆನ್ಷಿಯೇಟ್ ಮಾಡುವಾಗ ಡಿಫ್ರೆನ್ಸಿಯೇಷನ್ ಆಫ್ y ವಿತ್ ರೆಸ್ಪೆಕ್ಟ್ ಟು x ಅಂತೀವಿ. ಅದಕ್ಕೆ dy by dx ಅಂತಂತೀವಿ. n is a constant. So here in this constant n, what are all constant? Constants may be all those numbers, any number you can take. ಆ್ಯಂಡ್ ಕಾನ್ಸ್ಟೆಂಟ್ ಅಂದರೆ ಮತ್ತೇನಿರ್ಬೋದು? ಆಲ್ ದ ಆಲ್ಫಾಬೆಟ್ಸ್. ಇನ್ ದಿಸ್ ಕೇಸ್ ವೆನ್ ವಿ ಆರ್ ಡಿಫ್ರೆನ್ಷಿಯೇಟಿಂಗ್ y ವಿತ್ ರೆಸ್ಪೆಕ್ಟ್ ಟು ಎಕ್ಸ್, y ಮತ್ತು ಎಕ್ಸ್ ಬಿಟ್ಟು ಆಲ್ ಅದರ್ ಆಲ್ಫಾಬೆಟ್ಸ್ ವಿಲ್ ಬಿ ಕಾನ್ಸ್ಟೆಂಟ್. ಸಿಂಬಲ್ಸ್ ಆಲ್ಫಾ ಅದು. ಸೊ ಆಲ್ ದೋಸ್ ಆರ್ ಕಾನ್ಸ್ಟೆಂಟ್ಸ್. ಕಾನ್ಸ್ಟೆಂಟ್ ಅಂದರೆ ಏನು ರೀ? ಕಾನ್ಸ್ಟೆಂಟ್ ಮೀನ್ಸ್ ದ್ಯಾಟ್ ವಿಚ್ ಡೋಂಟ್ ಚೇಂಜ್. 5 ಅಂದರೆ 5 ಇರ್ತದೆ. ಅದು ಮತ್ತೊಂದು ಥರ ಬರೆದ್ರೆ ಇನ್ನೊಂದು ನಂಬರ್ ಆಗ್ಬೋದು. ಬಟ್ 5 ಈಸ್ ಆಲ್ವೇಸ್ ಎ 5 constant. So this is the basic of this particular thing. ನಾವು ನೆನಪೇನು ಇಟ್ಕೊಳ್ಬೇಕು? n is always constant. ಇಲ್ಲೇ n ಅಂತ ಕೊಟ್ಟಿದ್ದಾರೆ, k ಅಂತಲೂ ಕೊಡಬಹುದು. there is no problem. But n is a constant. It can take any number, sometimes symbols, or it can take what? Any alphabets. In this case except x and y. Except x and y. Now, so keeping this in mind, I will put it off and then I'll repeat it once again. Let's go to what? The important class. Type x raised to n differentiation ಮಾಡೋದು. different problems ಮಾಡೋಣ. Since this is a repetition class, what we can do is that, because exams, some students are writing exams, let's take class which comfortable for them as well. Probably it will be posted in the classroom. You can view it once again. ಯದಕ್ಕೆ ಇದನ್ನು ಎಲ್ಲ ಫೆಸಿಲಿಟಿ ಕೊಡಾಗತ್ತೇವೆ ಅಂದ್ರೆ
ನೀವು ನೆನಪಾರಿದ್ರು ಮತ್ತೊಮ್ಮೆ ನೋಡಿ ಅದನ್ನು ಪರ್ಫೆಕ್ಷನ್ ಮಾಡಿಕೊಳ್ಳುವಂಥ ಸಾಧ್ಯತೆ ಐತಿ. ಓಕೆ, ನಾವು ಟೈಪ್ y is equal to x raised to n. We are learning this particularly for diploma CET class. ನೆನಪಿಟ್ಕೊಳ್ಬೇಕು, 8th 9th 10th ಸ್ಟ್ಯಾಂಡರ್ಡ್ ಅಲ್ಲ, PUC ಅಲ್ಲ. ಅಫ್ಕೋರ್ಸ್ PUCಗೂ ಬರ್ತದೆ. ನಾವು ದಿಸ್ ಕ್ಲಾಸ್ ಈಸ್ ವಾಟ್ ಎ ಡಿಪ್ಲೊಮಾ CET ಕ್ಲಾಸ್. ಡಿಪ್ಲೊಮಾ CETಗೆ ಸೀಮಿತವಾದ ಒಂದು ವಿಷಯಗಳನ್ನು ಮಾತ್ರ ನಾವು ಕಲಿತೀವಿ. ಡಿಫ್ರೆನ್ಸಿಯೇಷನ್ ಎಲ್ಲ ಕ್ಲಾಸ್ನವ್ರು ಕಲಿತಾರೆ. ಯಾವುದ್ಯಾವುದು PUC ಕಲಿತಾರೆ, ಇಂಜಿನಿಯರಿಂಗ್ ಕಲಿತಾರೆ. ಆದರೆ ಡಿಪ್ಲೊಮಾ ಸಿಲೆಬಸ್ಗೆ ಏನೈತೆ ನಮಗೆ CET, ಆ CETಗಿರುವಂಥದ್ದು ಒಂದು ಫೋಕಸ್ ಮಾಡಾಕತ್ತೀವಿ ಇನ್ ಅ ಸಿಂಪ್ಲೆಸ್ಟ್ ಮ್ಯಾನರ್. ವಾಟ್ ಎವರ್ CET ಡಿಪ್ಲೊಮಾ CET ಚಿಲ್ಡ್ರನ್ ಅಂಡರ್ಸ್ಟ್ಯಾಂಡ್ಸ್ ಆ್ಯಂಡ್ ರಿಕ್ವೈರ್ ದ್ಯಾಟ್ ವಿ ವಿಲ್ ಲರ್ನ್. ಓಕೆ, ಈಗ ಫಸ್ಟ್ ಪ್ರಾಬ್ಲಮ್ ತೊಗೊಂಡು, ಪ್ರಾಬ್ಲಮ್ ನಂಬರ್ 1 ವೆರಿ ಸಿಂಪಲ್ ಪ್ರಾಬ್ಲಮ್. ಇದನ್ನ ಅಂತ ಹೇಳಿದೆ ನಾನು, x raised to n ಅಂದಾಗ ಇದಕ್ಕೆ ಡಿಫ್ರೆನ್ಸಿಯೇಷನ್ ಆಫ್ y ವಿತ್ ರೆಸ್ಪೆಕ್ಟ್ ಟು x ಅಂದಾಗ ಅದಕ್ಕೆ ಫೈಂಡ್ dy by dx ಅಂತೀವಿ. ಫೈಂಡ್ dy by dx. Find dy by dx. So therefore the differentiation of this is nothing but dy by dx is equal to, ಇದರ ಡಿಫ್ರೆನ್ಷಿಯೇಟ್ ಮಾಡಬೇಕಾದ್ರೆ ಫಾರ್ಮುಲಾ ಕೊಟ್ಟಿದ್ದೀವಿ, n ಇಂಟು ಎಕ್ಸ್ ರೇಸ್ ಟು n ಮೈನಸ್ 1. ಇದು ಸ್ಟ್ಯಾಂಡರ್ಡ್ ಅಂತ ಯಾಕೆ ತೊಗೊಳ್ತೀವಿ, ಇದು ಬೈ ಫಸ್ಟ್ ಪ್ರಿನ್ಸಿಪಲ್ಸ್ ಅಂಥೇಳಿ, ಯೂಸಿಂಗ್ ದ ಫಸ್ಟ್ ಪ್ರಿನ್ಸಿಪಲ್ಸ್ ವಿ ಹ್ಯಾವ್ ಗಾಟ್ ದಿಸ್ ಫಾರ್ಮುಲಾ. ನಮ್ಮ CETಗೆ ಇಲ್ಲಿಂದ ಸ್ಟಾರ್ಟ್ ಆಗ್ತದೆ. ಸೊ ಯು ಮಸ್ಟ್ ರಿಮೆಂಬರ್ differentiation of y with respect to x, in this case y is equal to x raised to n, is dy by dx is equal to n into x raised to n minus 1. ಅತಿ ಸಿಂಪ್ಲೆಸ್ಟ್ ಪ್ರಾಬ್ಲಮ್ ಅಂದರೆ ಫಾರ್ಮುಲಾ ಇಟ್ ಸೆಲ್ಫ್. ಓಕೆ, ಈಗ ನಾವೇನು ಮಾಡೋಣ, ಇದನ್ನು ಇಷ್ಟು ಒಂದು ಕಡೆ ಇಟ್ಕೊಂಡು, ಬಿಕಾಸ್ ದಿಸ್ ಇಸ್ ಗೋಯಿಂಗ್ ಟು ಬಿ ಅವರ್ ಫಾರ್ಮ್ಯುಲಾ, ಲೆಟ್ಸ್ ಕೀಪ್ ದಿಸ್ ಇನ್ ಕಾರ್ನರ್. ಹೌ ಟು ವರ್ಕ್ ಆನ್ ದ್ಯಾಟ್? ಲೆಟ್ ಇಸ್ ಕೀಪ್ ದಿಸ್ ಇನ್ ಕಾರ್ನರ್ ಆ್ಯಂಡ್ ಸ್ಟಾರ್ಟ್ ಸಾಲ್ವಿಂಗ್ ದ ಪ್ರಾಬ್ಲಮ್ಸ್. ಈ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ತಿಳ್ಕೊಳ್ರಿ, ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಒಂದು ಡಿಫ್ರೆಂಟಾಗಿ ತೊಗೊಳ್ಳೋಣ. ಒಂದನೇ ಪ್ರಾಬ್ಲಮ್ ರಿಪೈ, y is equal to x raised to ನಾನು 7 ಅಂತ ತೊಗೊಂಡು. ಸಿಂಪಲ್ ಪ್ರಾಬ್ಲಮ್, ಸಿಂಪಲ್. ಕಾಂಪೋಸಿಟ್ ಅಂದರೆ ಎಕ್ಸ್ ಜಾಗದಲ್ಲಿ ಮತ್ತು ಬೇರೆ ಫಂಕ್ಷನ್ಸ್ ಬರ್ತವೆ, ದ್ಯಾಟ್ ಇಸ್ ಕಾಲ್ಡ್ ಕಾಂಪೋಸಿಟ್ ಆರ್ ಚೈನ್ ರೂಲ್ ಶುಡ್ ಬಿ ಯೂಸ್ಡ್. ಇದು ಸಿಂಪಲ್. ಇಲ್ಲೇನು ಚೇಂಜ್ ಆಗಿದೆ, ಇನ್ ದ ಪ್ಲೇಸ್ ಆಫ್ n ವಾಟ್ ಈಸ್ ದೇರ್, 7 ಇಸ್. ಸೊ ದೇರ್ ಫೋರ್ dy by d, ಕ್ವಶನ್ ಹೆಂಗೆ ಕೇಳ್ತಾರೆ, ವಾಟ್ ಈಸ್ dy by dx ಆಫ್ ದಿಸ್ ಒನ್. ಈ ಕ್ವಶನ್ ಕೇಳಿದಾಗ dy by dx is equal to, ಫಾರ್ಮುಲಾ ಈಸ್ ಅಪ್ಲೈಡ್. ಇದಂದ್ರೆ ಏನು ರೀ, n, ದಿಸ್ ಈಸ್ n. ಸೊ n ಇಂಟು ಎಕ್ಸ್ ರೇಸ್ ಟು n minus 1 ಅಂದರೆ 7 ಇಂಟು ಎಕ್ಸ್ ರೇಸ್ ಟು 7 minus 1. ವಾಟ್ ಈಸ್ ಮೈ ಆನ್ಸರ್? ಮೈ ಆನ್ಸರ್ ಈಸ್ ವಾಟ್, 7x raised to 6. ನಾವು ಡೈರೆಕ್ಟಾಗಿ ಬರೆದ್ಬಿಡ್ಬೋದು, 7x raised to 6. Sometimes what they will ask you, at x is equal to 1 ಅಂತ ಕೊಟ್ಟರು. ಫೈಂಡ್ dy by dx as x is equal to 1. ಇದೊಂದು ಕ್ವಶನ್. Therefore I will write like this for my conveniences. ನೀವು ಬರಿಬೋದು, at x is equal to 1 ಬರೀಬೋದು. ಹಿಂಗೆ ಬರೆದ್ರೆ ಇನ್ ಡಿಫ್ರೆನ್ಸಿಯೇಷನ್ ಪುಟ್ x is equal to 1. ವಾಟ್ ಈಸ್ x? x is 1 here, okay, raised to 6. So you must know that is a basics. ಅದಕ್ಕೆ ನಾನು ಬೋರ್ಡ್ ಮಾಸ್ ರೂಲ್ ಈವ್ನಿಂಗ್ ಕ್ಲಾಸಸ್ ಯಾಕೆ ಕೇಳಾಕತ್ತೀನಿ, ಇದೆಲ್ಲ ಗೊತ್ತಾಗ್ತದೆ. 1 raised to 6, 1 ಪವರ್ ಆಫ್ 6 ಅಂದರೆ 1 6 ಟೈಮ್ಸ್ ಮಲ್ಟಿಪ್ಲೈ ಮಾಡಬೇಕಂತ. 1 ಇಂಟು 1 ಅಂದ್ಕೊಂಡು 6 ಟೈಮ್ಸ್ ಎಷ್ಟೇ ಸಲ ಮಲ್ಟಿಪ್ಲೈ ಮಾಡಿದರೆ ವಿ ನೋ ದ್ಯಾಟ್ 1 ಇಂಟು 1 ಈಸ್ ಸೆವೆರಲ್ ಟೈಮ್ಸ್ ಈಸ್ 1. ಸೊ 7 ಇಂಟು 1 ಈಸ್ ನಥಿಂಗ್ ಬಟ್ ವಾಟ್, 7. ದಿಸ್ ಈಸ್ ಮೈ ಆನ್ಸರ್. ಇದು ಟೂ ಸಿಂಪ್ಲೆಸ್ಟ್ ಪ್ರಾಬ್ಲಮ್. ಈ ಸಿಂಪ್ಲೆಸ್ಟ್ ಒಳಗೆ ಏನು ಮಾಡೋಣ್ರಿ, ಇನ್ನೊಂದು ಚೂರು ಒಂದು ಫ್ರ್ಯಾಕ್ಷನ್ ಹಾಕಿ ಅಥವಾ ಇದು ಹಾಕಿ ಅದಕ್ಕೆ ನೋಡೋಣ. ಓಕೆ, ಸೊ ಲೆಟ್ ಅಸ್ ಟೇಕ್ ವಾಟ್, ಅನದರ್ ಪ್ರಾಬ್ಲಮ್. ದಿಸ್ ಈಸ್ ದ ಫಸ್ಟ್ ಪ್ರಾಬ್ಲಮ್ ದ್ಯಾಟ್ ವಿ ಹ್ಯಾವ್. So let's keep this aside, put it in the left side. Okay,
And let's take the second problem. Second problem. Now what is the second problem? ಸ್ವಲ್ಪ ನಾನು ಟ್ವಿಸ್ಟ್ ಕೊಡ್ತೀನಿ, ಸ್ವಲ್ಪ ಚೇಂಜ್ ಮಾಡೋಣ. ಏನು ಸ್ವಲ್ಪ ಚೇಂಜ್ ಮಾಡೋಣ? 7 1/7 ಹಾಕೋಣ. We will take it as 1/7. Y is equal to x raised to 1/7. ಈಗ ಕೆಲವೊಬ್ರಿಗೂ ಇದು ಇಲ್ಲೇನು ಮಾಡಬೇಕು? ವಾಟ್ ಆರ್ ದ ರಾಂಗ್ ಮೆಥಡ್ಸ್ ದ್ಯಾಟ್ ವಿ ಅಪ್ಲೈ? ಇಟ್ ಈಸ್ ಇಂಪಾರ್ಟೆಂಟ್. ಏನು ರಾಂಗ್ ಮೆಥಡ್ಸ್ ಏನು ಮಾಡ್ತೀವಿ ಗೊತ್ತಾ? dy/dx is equal to x raised to 7 ಅಂದಾಗ ಈ 1 ಮ್ಯಾಲ ಬರೋದು ಕೆಳಗೆ 7 into x raised to 7 minus 1 ಬರೋದು 1/7 x raised to 6. ಡೇಸ್ ಆಫ್ ಇನ್ವೆನ್ಷನ್ ಅಂತೀವಿ ನಾವು. ಇದು ಹೊಸ ಇನ್ವೆನ್ಷನ್ ಮಾಡಿರ್ತಾರೆ. ಇಲ್ಲಿ x raised to 7 ಮಾಡಿರ್ತೀವಿ, x raised to 7 ಮಾಡಿವಿ ಮತ್ತು ಹಿಂಗೆ ಮಾಡಿದೆವು ಸರ್ 1/7 ಐತೆ ಅಂದರೆ 1/, ಇದನ್ನು ಬರೆದ್ರಿ ಏನು ತಪ್ಪೈತೆ? ಏನೂ ತಪ್ಪಿಲ್ಲ, ಇದು ಕಂಪ್ಲೀಟ್ ರಾಂಗ್ ಅಷ್ಟಾಯ್ತು. ಆನ್ಸರ್ ಈಸ್ 0. ಇದಕ್ಕೆ ಏನು ಮಾಡಬೇಕು? dy/dx is equal to 1/7 x raised to 1/7 minus 1. ಪೂರಾ ನಂಬರ್ ತೊಗೊಳ್ಬೇಕು. ವಿ ಹ್ಯಾವ್ ಟು ಟೇಕ್ ಫುಲ್ ನಂಬರ್. ಸೊ ವಾಟ್ ಹ್ಯಾಪನ್ಸ್ ಹಿಯರ್? 1/7. ಈಗ ಇಲ್ಲಿ ಪ್ರಾಬ್ಲಮ್ ಐತೆ ನೋಡ್ರಿ, ಬೇಸಿಕ್ಸ್. ಅದಕ್ಕೆ ಬೇಸಿಕ್ ಕ್ಲಾಸಸ್ ಯಾಕೆ ಕುಂದಿರ್ಬೇಕಂತ ಇಲ್ಲಿ ಪ್ರಾಬ್ಲಮ್ ಐತೆ. ಸಮ್ ಪೀಪಲ್ ಡಸಂಟ್ ಇವನ್ ನೋ ವಾಟ್ ಈಸ್ ದ ಲಾಂಗ್ ಫಾರ್ಮ್ ಆಫ್ LCM. LCM ಹೆಂಗೆ ತೆಗಿಬೇಕು ನೆಕ್ಸ್ಟ್? ಇಲ್ಲಿ ಹೆಂಗೆ ತೆಗಿತೀವಿ? 7 1s are 7. 1 minus 7 is what? Minus 6 divided by 7. ಆಯಿತಾ? ಇನ್ನು ನಮ್ಮ CET ಒಳಗೆ ಚೂರು ಕನ್ಫ್ಯೂಸ್ ಮಾಡ್ತಾರೆ. ಹೌ ದೇ ವಿಲ್ ಕನ್ಫ್ಯೂಸ್? ಈಕ್ವಲ್ ಟು ಆನ್ಸರ್ ಒಳಗೆ ಹಿಂಗೆ ಕೊಟ್ಟಿರ್ತಾರೆ, 1 divided by x raised to 6/7. Yes, we can write like that. X raised to minus 1 is nothing but 1/x. X raised to minus 2 ಅಂದರೆ 1/x square. It is a rule of indices. ಸೊ ಏನಂತ ಹೇಳ್ತೀವಿ? 1 divided by a raised to 4 ನಾವು ಏನಂತ ಬರೀಬೋದು? a raised to minus 4 ಅಂತ ಬರೀಬೋದು. a raised to minus 4 minus 7 ಇದ್ದಿದ್ದು 1/a raised to 7 a power 7 ಅಂತ ಬರೀಬೋದು. ಇದು ಗೊತ್ತಿರ್ಬೇಕು ನಮ್ಗೆ. ಇದು ಸ್ಟ್ರಾಂಗ್ ಬೇಸಿಕ್ಸ್ ಇವು. ದ್ಯಾಟ್ಸ್ ವೈ ಐ ಆಮ್ ಟೇಕಿಂಗ್ ಬೇಸಿಕ್ ಕ್ಲಾಸಸ್. ಏನೋ ಅನ್ನಿಸ್ಬೋದು ನಾವು 4ನೇ 5ನೇ 6ನೇ ಅದು ಕಲಿಸಾಕತ್ತೀವಿ ಅಂತೇಳಿ. ದಿಸ್ ಈಸ್ 4th 5th 6th ಸ್ಟ್ಯಾಂಡರ್ಡ್. ಇದು ಗೊತ್ತಿಲ್ಲ ಅಂದ್ರೆ ಆನ್ಸರ್ ತಪ್ಪಾಗಿಬಿಡೋದು. ಸೊ ಹಿಯರ್ ವಾಟ್ ಹ್ಯಾಪನ್ಸ್ ಇನ್ ದ CET, ದೇ ವಿಲ್ ಸಮ್ ಸ್ಟೂಡೆಂಟ್ಸ್ ಡಸಂಟ್ ಇವನ್ ನೋ ಹೌ ಟು ಮಲ್ಟಿಪ್ಲೈ ದಿಸ್. ನ್ಯೂಮರೇಟರ್ ಮಲ್ಟಿಪ್ಲೈ ಮಾಡೋದು. 1 into 1 is 1, 7 x raised to 6/7. ಇದು ನಮ್ಮದು ಕಂಪ್ಲೀಟ್ ಆನ್ಸರ್. CET you need to have what? Shortcuts. We will see the shortcuts later. Right now we will work like this. ಅರ್ಥ ಆಯ್ತಾ ನಾನು ಹೇಳತ್ತಿದ್ದು? ಗೊತ್ತಾಯ್ತಾ? This problem you understood? So this is important for us. We have to work properly on this. Let me wipe this now because we don't require this. Okay, as we are learning continuously. Okay, the basics also we will wipe up and then understand problems, different problems in this place. Okay, so what we'll do, we'll take the third problem. Let's keep this here. We'll take third problem. What is the third problem? Now what I will do, I will take like this third problem. Y is equal to x raised to minus 1 divided by x raised to 3 ಬಂದೈತೆ ಅಂತದ್ದು. ಇದನ್ನೇನು ಮಾಡಬೇಕು? ವಾಟ್ ವಿ ಶುಡ್ ಡೂ ಹಿಯರ್? ದೀಸ್ ಆರ್ ವೆರಿ ಸ್ಟ್ರಾಂಗ್ ಬೇಸಿಕ್ಸ್. ಅದಕ್ಕೆ ಹೇಳಾಗತ್ತೇನೆ, ವೆರಿ ವೆರಿ ಸ್ಟ್ರಾಂಗ್ ಬೇಸಿಕ್ಸ್. ಈಗ ಇದನ್ನೇನು ಮಾಡಬೇಕು? ಸೊ ವಿ ಹ್ಯಾವ್ ಟು ಸಿಂಪ್ಲಿಫೈ ಇಟ್ ಯೂಸಿಂಗ್ ದಿ ಇಂಡೈಸಸ್. 1/x raised to 3 or x power 3 is nothing but x raised to minus 3. ಮತ್ತು ಇಲ್ಲೇ ಮಾಡಬಾರ್ದ್ರಿ ನಾವು. ರಾಂಗ್ ಐಡಿಯಾಸ್ ಹೆಂಗಿರ್ತಾವ? dy/dx ಡೈರೆಕ್ಟ್ಲಿ ಆ್ಯಸ್ ಐ ಟೋಲ್ಡ್ ಯು 1 divided by 3 into x raised to 3 minus 1 ಅಂದ್ಬಿಡ್ತೀವಿ. ಅವಾಗ ಎಷ್ಟು ಬಂತು ಆನ್ಸರ್? 1/3x square 1. ಅಥವಾ ಭಾಳ ಅಂದರೆ ಹಿಂಗೆ ಬರಿಬೋದು, 1 divided by 3x raised to minus 2 ಬರೀಬೋದು. ಈ ಆನ್ಸರ್ ಕರೆಕ್ಟ್ ಬರ್ತೈತೆ ನೋಡೋಣ. ಓಕೆ, ಸೊ ಇಲ್ಲಿ ಏನು ಮಾಡಬೇಕು? dy/dx is equal to
minus 3 n into x raised to n minus 1 minus 3 x raised to minus 3 minus 1. So minus 3 x raised to what? Minus 4 अथवा simplified form में minus 3 okay 1 divided by, or you can say divided by x raised to minus 4 is x raised to 4. Answer same ಅನ್ಸಾತೈತಿ, ಸೇಮ್ ಐತೆ ಆನ್ಸರ್. ಇದು ಇದೇನ್ರ ಸಿಂಪ್ಲಿಫೈಡ್ ಫಾರ್ಮ್ನಾಗ ಹಾಕಿದ್ರೆ 1 divided by 3x² ಬರ್ತೈತಿ. ಇಲ್ಲಿ ಏನೈತಿ, ಏನೈತಿ ಆನ್ಸರ್ ರಾಂಗ್ ಆತಾನೆ. ಸೊ ದ್ಯಾಟ್ ಮೀನ್ಸ್ ದಿಸ್ ರೂಲ್ ಆಫ್ ಬೇಸಿಕ್ಸ್ ಇಫ್ ವಿ ಡೋಂಟ್ ನೋ ಆ್ಯಂಡ್ ಇಫ್ ವಿ ಅಪ್ಲೈ ದಿಸ್, ಒಂದು ನೆನಪಿಟ್ಕೋರಿ, ಸಿ ಇ ಟಿ ಒಳಗೆ ಆನ್ಸರ್ ದಿಸ್ ಆನ್ಸರ್ ಈಸ್ ಆಲ್ಸೋ ದೇರ್. 4 ಆಪ್ಷನ್ ಕೊಟ್ಟಿರ್ತಾರೆ, 4 ಆಪ್ಷನ್ಗೆ ಇದು ಬಂದಿರ್ತೈತೆ, ಆವಾಗ ಕಂಪ್ಲೀಟ್ ಮಿಸ್ ಆಗಿಬಿಡ್ತೀವಿ. ವಿ ವಿಲ್ ಮಿಸ್ ಔಟ್ ಆಫ್ ದ ವೇನ. ಈಗ ಹೆಂಗೆ ಆಪ್ಷನ್ಸ್ ಕೊಟ್ಟಿರ್ತಾರೆ, ಆಪ್ಷನ್ಸ್ ಹೆಂಗೆ ಕೊಟ್ಟಿರ್ತಾರೆ, ಎ ಸೇ ದಿಸ್ ಆನ್ಸರ್ ಇಸ್ ದೇರ್ minus 3 by x raised to 4. ಬಿ okay, they will give the same answer 1 divided by 3x². C both A and B. Confuse madadri. D none. And in diploma CET or any PUC CET, one rule is there, do or die, wrong or right. ಒಂದು ಆಪ್ಷನ್ ಟಿಕ್ ಮಾಡಿದರೆ ಒಂದು ಮಾರ್ಕ್ ಸಿಗಬೇಕು, ಇಲ್ಲ 1 ಮಾರ್ಕ್ ಕಳ್ಕೋಬೇಕು. ದೇರ್ ಈಸ್ ನೋ ಮಾರ್ಕ್ಸ್, there are no marks for steps. First step, second step. That is for subjective answers. For objective answers, we will not have that kind of a thing. ತಿಳಿತಾ ನಾನು ಹೇಳಾಗದಿದ್ದು. So this is another problem. We are learning systematic. That's why I told you recording is available. ಆರಾಮಾಗಿ ಕೂತ್ಕೊಂಡು ಬರ್ಕೋಬೋದು. ನೀವು ಬರ್ಕೊಳ್ಳೋದು ಅವಶ್ಯವೂ ಇಲ್ಲ. ಇಫ್ ಯು ಅಂಡರ್ಸ್ಟ್ಯಾಂಡ್ ಬೇಸಿಕ್ಸ್, ದಟ್ಸ್ ಇನಫ್ ಫಾರ್ ಅಸ್. ಆಯಿತಾ? ಸರಿ. So this is how we have understood this. I hope you all know this and you can write it. Okay, later on you can understand it. Let's clean the board now completely. What is another type of a problem? Fourth problem. ಯಾವ ಟೈಪ್ ಅದು? y is equal to ಈಗ 3x raised to 4 ಬಂತಂತ ತಿಳ್ಕೊಳ್ಳಿ. What is the difference here? x raised to 4 ಬಾಜುಕ್ಕೆ ಒಂದು ನಂಬರ್ ಐತಿ. Number might be plus, minus, a fraction, or anything. It might be a also, ax raised to 4. Angana irubadu. I told you constants accept what y and x, that can be beside this variable. ತಿಳಿತು. ಆವಾಗ ಏನು ಮಾಡೋದು? there is a formula that we understood, d by dx of any constant independently. ಸಪ್ರೇಟ್ ಒಂದು ನಂಬರ್ ಕೊಟ್ಟಾರ. ಡಿಫ್ರೆನ್ಸಿಯೇಷನ್ ಆಫ್ 5 0, ಡಿಫ್ರೆನ್ಸಿಯೇಷನ್ ಆಫ್ a 0, y ಮತ್ತು x ಬಂದಾಗ ಮಾತ್ರ ಕನ್ಸಿಡರ್ಡ್ ಆಸ್ ಅ ವೇರಿಯೇಬಲ್, ಬಟ್ ಆಲ್ ಆಫ್ ದ ಆಲ್ಫಾಬೆಟ್ಸ್ ಆರ್ 0. ಆಯ್ತಾ? ಸೊ ಇದಕ್ಕೆ ಆನ್ಸರ್ 0. ಇಲ್ಲಿ ಕಾನ್ಸ್ಟೆಂಟ್ ನಮ್ದು ಏನೈತ್ರಿ? 3 ಐತಿ. 3 ಐತಂತ ಡಿ ಬೈ ಡಿ ಎಕ್ಸ್ ಆಫ್ 3 0 ಯಾವಾಗ ಆಗ್ತಂದ್ರೆ 3 ಇಂಡಿಪೆಂಡೆಂಟ್ ಆಗಿರ್ಬೇಕಂತಂದ್ರೇನು ಹಿಂಗಿರ್ಬೇಕು. 3 plus x raised to 4. 3 plus x raised to 4 ಇದ್ರೆ ದಿಸ್ ವಿಲ್ ಬಿಕಮ್ 0. ಈಗ ಏನೈತ್ರಿ ಇದು? x ಪಕ್ಕದಾಗ ಐತಿ. ಇಟ್ ಈಸ್ ಬಿಸೈಡ್ x. ವೆನ್ ಇಟ್ ಈಸ್ ಬಿಸೈಡ್ x, ದಿಸ್ ವಿಲ್ ನಾಟ್ ಬಿಕಮ್ 0. ಮತ್ತು ಏನು ಮಾಡ್ಬೋದು? ಸೊ ಇನ್ ಡಿಫ್ರೆನ್ಸಿಯೇಷನ್ ವಾಟ್ ವಿ ಡೂ? dy by dx is equal to 3 we keep outside, then differentiate only what? x raised to 4. ನೆನಪಾಯ್ತಾ? differentiation x raised to. When it is beside the variable, it will not become 0. When it is independently number is there, with addition or subtraction beside it, then it will become 0. In multiplication division format ನಾಗ ವೇರಿಯಬಲ್ ಬಾಜುಕಿದ್ರೆ 0 ಆಗಂಗಿಲ್ಲ. ಅದನ್ನು ನೆನಪಿಟ್ಕೊಳ್ಬೇಕು. ಸೊ ವಾಟ್ ಹ್ಯಾಪನ್ಸ್ ಹಿಯರ್? 3 x raised to 4 ಅಂದ್ರೆ ಏನ್ರಿ? 4x raised to 4 minus 1. ಇದನ್ನೇನು ಮಾಡ್ಬೇಕು ಸರ್? ಇದನ್ನು ಹಂಗೆ ಇಟ್ಕೊಳ್ಳು. ವಿ ಶುಡ್ ನಾಟ್ ಡೂ ಎನಿಥಿಂಗ್. ಸೊ 3 ಈಗ ಮಲ್ಟಿಪ್ಲೈ ಆಯಿತು. ಮಲ್ಟಿಪ್ಲಿಕೇಶನ್ ಇದು ಬ್ರ್ಯಾಕೆಟ್ ಅಂದ್ರೆ ಮಲ್ಟಿಪ್ಲೈ. 3 into 4 is what? 12 x raised to 3. Am I right? 12 x raised to 3. This is answer. ಕೆಲವೊಮ್ಮೆ ಡಿಫ್ರೆನ್ಸಿಯೇಷನ್ ಆಟ್
dy by dx at x is equal to 1 no 2 no 10 no ಅಥವಾ 1 by 8 ಏನು ಬೇಕಾದ ಕೊಡ್ಬೋದು ರೀ. that time what we can do, dy by dx at x is equal to okay 1 ಅಂದಾಗ x ಇದ್ದಲ್ಲಿ 1 ಹಾಕಿದ್ವಿಪ್ಪ ಅಂದ್ರೆ 1 cube is 1, 12 into 1 12, you can take 2. if they give you 2, 2 cube is 8 and 12 into 8 will be our answer. Understood, right? 12 into 8 will be our answer. So this is my final answer, what I understand. Did you understand? ಈಗ ಇದನ್ನು ಕರೆಕ್ಟಾಗಿ ಒಂದು ಕಡೆ ಇಟ್ಕೊಂಡು ಕೆಲವೊಂದು ಇನ್ನೂ ಇದರ ಕನ್ಫ್ಯೂಷನ್ಸ್ ಏನು ಇರ್ತಾವೆ ನೋಡ್ಕೊಳ್ಳೋಣ. ವಾಟ್ ಆರ್ ದ ಡಿಫ್ರೆಂಟ್ ಕನ್ಫ್ಯೂಷನ್ಸ್ ಈ ಜಗದಾಗ. ಈಗ ಇದು ಶಾರ್ಟ್ಕಟ್ಸ್ ಹೆಂಗೆ ಮಾಡೋದು ಇನ್ನೊಂದು ಸಲ ಹೇಳ್ಬಿಡ್ತೀನಿ. ಫಾರ್ ಸಿ ಇ ಟಿ ವಿ ಮಸ್ಟ್ at maximum 2 steps. Now if I do like this, it will be difficult for me to understand. I mean the space is less in the CET question paper. For 5 questions you will have a very small space. Inga one paper idre there are 5 or 6 questions here, 1 2 3 small space ಕೊಟ್ಟಿರ್ತಾರೆ ಇಷ್ಟ. Small space is to work out. ಆ ಸ್ಪೇಸ್ನಾಗ ನೀ ಏನು ಮಾಡಬೇಕು, 5-6 ಪ್ರಾಬ್ಲಮ್ ಇದು ಮಾಡೋಕ್ಕೆ ಬರುವುದಿಲ್ಲ. ಸೊ ವಾಟ್ ಯು ಶುಡ್ ಡೂ, ಯು ಆರ್ ಅಲೌಡ್ ಟು ರೈಟ್ ಎನಿವೇರ್ ಇನ್ ದ ಪೇಪರ್, ಬಟ್ ಯು ವಿಲ್ ಗೆಟ್ ಕನ್ಫ್ಯೂಸ್ಡ್ ವಿತ್ ದ ಕ್ವಶನ್ಸ್. ನೀ ಏನಾರ ಬರೆಯೋಕೆ ಹೋದ ಇಷ್ಟ್ರಾಗ ಮಾಡೋಕೆ ಸ್ಪೇಸ್ ಕಡಿಮೆ ಪ್ಲಸ್ ಟೈಮ್ ಕಡಿಮೆ. ಇನ್ ಎನಿ ಕೇಸ್ ಇಫ್ ದೇ ಗಿವ್ ದಿಸ್ ಸಿಂಪ್ಲೆಸ್ಟ್ ಕ್ವಶನ್ ಫಾರ್ 2 marks ಸಬ್ಜೆಕ್ಟಿವ್ ಆದರೆ ಇಲ್ಲಿ 1 mark ಇರ್ತದೆ. ಇಲ್ಲ ಟೈಮ್ ಲಿಮಿಟೇಷನ್ 1 minute ಇರ್ತದೆ, ಅಲ್ಲಿ ಟೈಮ್ ಲಿಮಿಟೇಷನ್ 2 ಇರ್ತದೆ. ಸೊ ಹಿಯರ್ how to do in CET, diploma CET PUC CET or government exams ಕೊಡಾಕತ್ತಾರೆ. ನಿಮ್ಮ ಟೆಕ್ನಿಕಲ್ ಆದಮೇಲೆ ರೈಲ್ವೆ ಎಕ್ಸಾಮ್ಸ್, these things will come. any other competitive exams ಬಂದಿರ್ತಾವೆ. so competitive exams also it is very useful. so how the same things are same thing, how I should solve shortcutting. y is equal to 3x raised to 4 ಅಂದಾಗ 3 ಮತ್ತು 4 ಮಲ್ಟಿಪ್ಲೈ ಇಲ್ಲೇ ಮಾಡಿಬಿಡು. dy by dx ಅಂತೂ ಬರೆಯಂಗಿಲ್ಲ. ಬಿಕಾಸ್ ವಾಟ್ ಯು ವಾಂಟ್ ಈಸ್ ಆನ್ಸರ್. ದೇ ಆರ್ ನಾಟ್ ಗಿವಿಂಗ್ ಮಾರ್ಕ್ಸ್ ಫಾರ್ ಸ್ಟೆಪ್ಸ್, ದೇ ಆರ್ ಗಿವಿಂಗ್ ಮಾರ್ಕ್ ಫಾರ್ ಆನ್ಸರ್. ಹಾಗಾಗಿ ನಾನು ಏನು ಮಾಡ್ತೀನಿ, 4 3s are 12 ಅಂದ್ಕೊಂಡು 12 ಎಕ್ಸ್ ರೇಸ್ಟು ಇದು ಪ್ಲಸ್ ಇದ್ರೆ ಒಂದು ನಂಬರ್ ಕೆಳಗೆ ಬರೆಯೋದು, ಇದು ಪ್ಲಸ್ ಇದ್ರೆ ಒಂದು ನಂಬರ್ ಕೆಳಗೆ ಬರೆಯೋದು, ಮೈನಸ್ ಇದ್ರೆ ಒಂದು ನಂಬರ್ ಜಾಸ್ತಿ ಬರಿ. ಸೊ ಎಕ್ಸ್ ರೇಸ್ಟ್ 4 ಇದ್ದಿದ್ದ ಎಕ್ಸ್ ಕ್ಯೂಬ್. ಇನ್ ಎನಿ ಕೇಸ್ ಆಟ್ ಎಕ್ಸ್ ಇಸ್ ಈಕ್ವಲ್ ಟು 1 ಇದ್ದಾಗ ಇಲ್ಲೇ 1 ಹಾಕೋರಿ. ಜಸ್ಟ್ ಪುಟ್ 1 ಹಿಯರ್, 1 ಇಲ್ಲೇ ಹಾಕಿ 1 ಕ್ಯೂಬ್ ಅದರ 1 ಆನ್ಸರ್ ಎಷ್ಟು ಬಂತು, ಆಟ್ ಎಕ್ಸ್ ಇಸ್ ಈಕ್ವಲ್ ಟು 1 ಇದು ಬರೀಬೇಕಾಗಿಲ್ಲ. ಸೊ 12 ಈಸ್ ಮೈ ಆನ್ಸರ್. ಸೊ ಫೈನಲಿ ಯು ಶುಡ್ ಕಮ್ ಟು ಇಮಿಡಿಯೇಟ್ ಆನ್ಸರ್. ಇಲ್ಲಿ ನೆನಪಿಟ್ಕೋಬೇಕು ನಾವು, ಇಮಿಡಿಯೇಟ್ ಆನ್ಸರ್ ಬರಬೇಕು. ಅರ್ಥ ನಾನು ಹೇಳಕತ್ತಿದ್ದು ಅರ್ಥ ಆಯ್ತಾ? ಯಾಕಂದರೆ ಇದು ಸ್ಟ್ರಾಂಗ್ ಬೇಸಿಕ್ಸ್. ನಾನು ಹೇಳಿದ್ದೇನೆ ಪ್ರತಿ ಸಲ ಹೊಸದಿರ್ತದೆ. ಬಿಕಾಸ್ ದ್ಯಾಟ್ಸ್ ಹೌ ವಿ ಆರ್ ಅಂಡರ್ಸ್ಟ್ಯಾಂಡಿಂಗ್ ಇಟ್. ಸೊ ವಿ ಮಸ್ಟ್ ವರ್ಕ್ ಆನ್ ದ್ಯಾಟ್. ಓಕೆ, ಸೊ ದಿಸ್ ಪ್ರಾಬ್ಲಮ್ ವಾಟ್ ಡಿಡ್ ಐ ಡೂ ಹಿಯರ್? ಒಂದು ಎಲ್ಲಿ ಇಲ್ಲೇ ಇದು ಎಕ್ಸ್ ರೇಸ್ಟ್ 1 ಎಕ್ಸ್ ಆಗಿಬಿಡ್ತೀವಿ. ಇದು ಎಕ್ಸ್ ರೇಸ್ಟ್ 1 ಇಲ್ಲಿ 1 ಇರೋದಾದರೆ ಏನಕ್ಕಿತ್ತು, 1 ಇರುವುದಿಲ್ಲ ಮೋಸ್ಟ್ಲಿ. ಎಕ್ಸ್ ರೇಸ್ಟ್ 1 ಅಂದರೆ ಎಕ್ಸ್ ಅಂತ ಕೊಟ್ಟಿರ್ತಾರೆ. ಸೊ 3x ಅಂದ್ರೆ ಏನಾಕೈತಿ, 3x ಅಂದ್ರೆ ಏನಾಕೈತಿ 3 ಹಂಗೆ ಇಟ್ಕೊಳ್ಳೋದು. ಎಕ್ಸ್ ಡಿಫ್ರೆನ್ಸಿಯೇಷನ್ 1, y ಈಸ್ ಈಕ್ವಲ್ ಟು 3x ಇದ್ದಂಗೆ. ಈ ಎಕ್ಸ್ ಡಿಫ್ರೆನ್ಸಿಯೇಷನ್ ಏನಾಕೈತಿ 3 ಹಂಗೆ ಇಟ್ಕೊಳ್ಳೋದು. 3x ಡಿಫ್ರೆನ್ಸಿಯೇಷನ್ 1, ಆನ್ಸರ್ ಇಟ್ ಸೆಲ್ಫ್ ಇಸ್ 3. ಅರ್ಥ ಆಯ್ತಾ? ಸಮ್ಟೈಮ್ಸ್ ಇಟ್ ವಿಲ್ ಕಮ್ ಲೈಕ್ ದಿಸ್. ಸೊ ಇದು ಬೇಸಿಕ್ಸ್ ಗೊತ್ತಾಯ್ತಾ? ಇದ್ರಾಗ ಒಂದು 4-5 ದಿವಸ ಏನು ಮಾಡೋಣ, ಸ್ಟ್ರಾಂಗ್ ಬೇಸಿಕ್ಸ್ ಮುಗಿಸ್ಬಿಡೋಣ. ಸೊ ದ್ಯಾಟ್ ಮುಂದೆ ನೀನು ಫ್ಯೂಚರ್ನಾಗ ಪ್ರಾಬ್ಲಮ ಬರೋಂಗಿಲ್ಲ. ದೋಸ್ ಹ್ಯಾವ್ ಮಿಸ್ ದ ಕ್ಲಾಸ್ ಅವ್ರಿಗೆ ಏನೂ ಟೆನ್ಷನ್ ಇಲ್ಲ, ಎಲ್ಲರೂ ಕೂತ್ಕೊಳ್ಳಿ. ದ ಲಿಂಕ್ ಈಸ್ ದೇರ್, ರೆಕಾರ್ಡಿಂಗ್ ಈಸ್ ದೇರ್, ಕೀಪ್ ವಾಚಿಂಗ್ ಇಟ್. ದಿಸ್ ವಿಲ್ ಹ್ಯಾಪನ್ ಓನ್ಲಿ ಟಿಲ್ ಎಕ್ಸಾಮ್ಸ್. ಆಫ್ಟರ್ ದ್ಯಾಟ್ ಕ್ಲಾಸ್ ರೂಮ್ ದೋಸ್ ಹೂ ಆರ್ ರಿಜಿಸ್ಟರ್ಡ್ ಓನ್ಲಿ ವಿಲ್ ಗೆಟ್ ದ ಫೆಸಿಲಿಟಿ. I am very clear about it. Because we have to maintain some discipline. That's all. ಈಗ ತಿಳಿತಾ, ಇಷ್ಟು ಗೊತ್ತಾಯ್ತಾ? ಈಗ ಏನಾಗ್ತದೆ ಕೆಲವೊಮ್ಮೆ, ವಾಟ್ ಆರ್ ದ ಡಿಫ್ರೆಂಟ್, ಈಗ ಮೈನಸ್ ಇದ್ರೆ ಮೈನಸ್ ಇರ್ಬೋದು, 3/x ಕ್ಯೂಬ್ ಬರ್ಬೋದು.
3 by x cube ಅಂದಾಗ x raised to minus 3 ಮೇಲೆ ತೊಗೊಳ್ಳೋದು. All that kind of a variations will be there. We have to work on that. Now I want to solve a particular important problem for CET corner here. ಏನಪ್ಪ, y is equal to x raised to 0 ಅಂತ ಕೊಡ್ತಾರೆ. ಏನು ಕೊಡ್ತಾರೆ? ಇದಕ್ಕೇನು 0. Normally 0 will be of the same font as this one. Or ಹಿಂಗೆ ಕೊಟ್ಬಿಡ್ತಾರೆ ಸುಮ್ಮನೆ. ಇದಕ್ಕೆ ಡಿಫ್ರೆನ್ಸಿಯೇಷನ್ ಏನು ಆಕೈತ್ರಿ? ಏನು ಡಿಫ್ರೆನ್ಸಿಯೇಷನ್ ಆಕೈತಿ? ಕ್ಯಾನ್ ಸಂಬಡಿ ಟೆಲ್ ಮಿ? y is equal to x raised to 0 ಅಂದರೆ ಏನ್ರಿ? ಮತ್ತೆ ಈಗ ಸ್ಟ್ರಾಂಗ್ಸ್ ಬೇಸಿಕ್ಸ್ ಅವು. ವಾಟ್ ಈಸ್ ಬೇಸಿಕ್ ಹಿಯರ್? x raised to 0 is what? 1. ಎನಿಥಿಂಗ್ raised to 0 ಹೇಳ್ರಿ. ಎನಿಥಿಂಗ್ raised to 0. ಎನಿಥಿಂಗ್, ಎನಿ ನಂಬರ್ ಇನ್ನು ಆಲ್ಫಾಬೆಟ್ raised to 0. ವಾಟ್ ಈಸ್ ದ ಆನ್ಸರ್? ನೆನಪಿಟ್ಕೋಬೇಕು. ಈಗ 1 by x raised to 0 ಅಂತ ಹೇಳಿದ್ವಿ. ದಟ್ ಬಿಕಾಸ್ ಎನಿಥಿಂಗ್ raised to 0 ಈಸ್ ಆಲ್ವೇಸ್ 1. ಇದೊಂದು ಬೇಸಿಕ್ಸ್ ಇದ್ರಾಗ ಗೊತ್ತಾಗಬೇಕು ರೀ. 1/0 ಅಂದ್ರೆ ಏನು? 1/0 ಅಂದ್ರೆ ಏನು ರೀ? ಬೇಸಿಕ್ ಗೊತ್ತಿಲ್ಲ ನಮಗೆ. 1/0 ಈಸ್ ಇನ್ಫಿನಿಟಿ, ನಾಟ್ ಡಿಫೈನ್ಡ್. ಯಾವುದಾದ್ರೂ ನಂಬರ್ 0 ಡಿವೈಡ್ ಮಾಡೋಕ್ಕಾಗ್ತೈತ? ಮಾಡೋಕ್ಕಾಗೋದಿಲ್ಲ. ಯಾವುದು ಮಾಡಲಿಕ್ಕಾಗೋದಿಲ್ಲ. ನಾವೇನು ಹೇಳ್ತೀವಿ? ಇಟ್ ಈಸ್ ಎ ವಾಟ್ ವಿ ಕಾಲ್ ಇಟ್? It is infinity, or I don't know, not defined. But 0 divided by 1 is 0. ನೆನಪಿಟ್ಕೊಳ್ರಿ. 0 divided by anything is always 0. 1 divided by 0 or anything divided by 0 is always not defined or infinity, or I don't know. It is not yet defined. ಇದು ನಮ್ಮ ಬೇಸಿಕ್ಸಿಗೆ ವೆರಿ ಸ್ಟ್ರಾಂಗ್. ಕೆಲವೊಬ್ರಿಗೆ ಗೊತ್ತಿರಂಗಿಲ್ಲ ರೀ 1 into 0 ಅಂದ್ರೆ ಏನು? ಕೆಲವೊಬ್ರಿಗೆ ಅದು ಗೊತ್ತಿರಂಗಿಲ್ಲ. 1 minus 0 ಏನು? ಅದು ಗೊತ್ತಿರಂಗಿಲ್ಲ. ಹಾರಿಬಲ್ ಸೀನ್ ಇರ್ತಾವೆ. ಅದಕ್ಕೆ ಬೋರ್ಡ್ ಮಾಸ್ ರೂಲ್ ಭಯಂಕರ ಸ್ಟ್ರಾಂಗ್ ರೀ. ವಿ ಮೇ ಫೀಲ್ ಇಟ್ ಈಸ್ ಈಸಿ, ಬಟ್ ದ್ಯಾಟ್ಸ್ ದ ರೂಟ್ ಫಾರ್ ಯೋರ್ ಮ್ಯಾಥ್ಸ್ ಟು ಬಿ ಮೇಡ್ ಈಸಿ. ದಟ್ಸ್ ದ ರೂಟ್. ಈಗ you understood. So what I said, first to simplify, ನೀ ಮತ್ತೇನು ರಾಂಗ್ ಮೆಥಡ್ಸ್ ಹೆಂಗೆ ಯೂಸ್ ಮಾಡ್ತಾರೆ ನೋಡಿ. ರಾಂಗ್ ಮೆಥಡ್ಸ್. ವಾಟ್ ರಾಂಗ್ ಮೆಥಡ್ಸ್ ದೇ ವಿಲ್ ಯೂಸ್? ಇದನ್ನು ಹೆಂಗೆ ಮಾಡ್ತಾರೆ? ಬಿಕಾಸ್ ನಾವು ಕಲಿಯುವಾಗ ರಾಂಗ್ ಮೆಥಡ್ಸ್ ಕಲಿಬೇಕು, ಅದ್ರ ಜೊತೆಗೆ ರೈಟ್ ಮೆಥಡು ಮಾಡಬೇಕು. ದೇರ್ ಈಸ್ ಎ ಪ್ರಿನ್ಸಿಪಲ್ ಕಾಲ್ಡ್, ಎಲ್ಲರೂ ಹೇಳಬೇಕು. ಪ್ರಿನ್ಸಿಪಲ್ ಏನು ಗೊತ್ತಾ? ಅನ್ಲರ್ನ್ ಆ್ಯಂಡ್ ಲರ್ನ್. ಚೋರು ಹೇಳ್ರಿ. ಅನ್ಲರ್ನ್ ಅಂತಂದ್ರೇನು? ತಪ್ಪಾದ ವಿಷಯಗಳನ್ನು ಮೊದಲು ತಿದ್ದುಕೊಂಡು ಮರ್ತು ಬಿಡಬೇಕು. ದ್ಯಾಟ್ ಈಸ್ ಕಾಲ್ಡ್ ಅನ್ಲರ್ನಿಂಗ್. ಆಮೇಲೆ ಸರಿಯಾದ ವಿಷಯಗಳನ್ನು ಮಾಡಿ. ನೀ ತಪ್ಪಾದ ವಿಷಯಗಳನ್ನು ನೀನು ತಲೆಯಾಗಿ ಇಟ್ಕೊಂಡು ಸರಿಯಾದ ವಿಷಯಗಳನ್ನು ಮಾಡೋಕ್ಕಾಗೋದಿಲ್ಲ. ಸೊ ಐ ಫೀಲ್ ದ್ಯಾಟ್ ಈಸ್ ಗಾಡ್ಲಿನೆಸ್ ಈಸ್ ದೇರ್ ಇನ್ ದಟ್. ಯಾವುದೋ ನಾವು ಯಾಕೆ ನಮಗೆ ಒಳ್ಳೇದಾಗಂಗಿಲ್ಲ ಜೀವನದಾಗ ಕೆಲವೊಮ್ಮೆ, ಎದಕ್ಕಾಗಂಗಿಲ್ಲ ಅಂದರೆ ಕೆಟ್ಟದ್ದು ಇಟ್ಕೊಂಡು ನಾವು ಒಳ್ಳೇದು ಪ್ರಯತ್ನ ಪಡ್ತಿರ್ತೀವಿ. ಆ ಕೆಟ್ಟದ್ದು ಇಟ್ಕೊಂಡಾಗ ಒಳ್ಳೇದು ಪ್ರಯತ್ನ ಪಡೋಕ್ಕಾಗೋದನ್ನಲ್ಲಿ ನಾವು ಕೆಟ್ಟದ್ದು ಮೊದಲು ಬಿಟ್ಟಾಗ ಒಳ್ಳೇದು ಒಳಗೆ ಬರ್ತದೆ. ನೀವು ಅಂಡರ್ಸ್ಟುಡ್? ಇಲ್ಲೇ ನನಗೆ ಏನು ತಪ್ಪು ಕಲ್ತೀನಿ ಅದನ್ನು ಮೊದಲು ಸರಿಪಡಿಸ್ಕೊಂಡು ಆಮೇಲೆ ಮಾಡು. ಓಕೆ, ಡಿಡ್ ಯು ಅಂಡರ್ಸ್ಟ್ಯಾಂಡ್? ಸೊ ಇಲ್ಲಿ x raised to 0 ಅಂದಾಗ ನಾನು ಮೊದಲು ಏನು ಬರಿಬೇಕ್ರಿ? 1 ಅಂತ ಬರೀಬೇಕು. ಈಗ ನನಗೆ ಗೊತ್ತೈತಿ dy/dx ಆಫ್ 1 ಏನು? ಕೆಲವೊಬ್ರು ಹೆಂಗೆ ಮಾಡ್ತಾರೆ? ಅದ ತಪ್ಪು ಕಲ್ಪನೆಗಳು ಅಂದಾಗ x raised to 0 ಅಂದಾಗ ಹೆಂಗೆ ಮಾಡ್ತಾರೆ? dy/dx ಈಸ್ ಈಕ್ವಲ್ ಟು x raised to 0 ಅಂದಾಗ dy/dx ಈಸ್ ಈಕ್ವಲ್ ಟು 0 ಇಂಟು x raised to 0 minus 1. ತೋ ಹೊಸ ಇನ್ವೆನ್ಷನ್ಸ್ ಇವು. ಆನ್ಸರ್ ಸೇಮ ಬರ್ತೈತೆ. ಮತ್ತಿಲ್ಲಿ 0 ಇಂಟು x raised to 0 minus 1 ಏನಾಗ್ತೈತಿ? x raised to minus 1 ಆಗ್ತೈತಿ. x raised to minus 1 ಅಂತಂದ್ರೆ x raised to minus 1 1/x. 0/x is 0. ಆನ್ಸರು ಸೇಮ್ ಬಂತು. ಲಕ್ಕಲ್ಲೇ ಸೇಮ್ ಬಂದಿರ್ತಾವೆ ಕೆಲವು. ಆನ್ಸರ್ ಸೇಮ್ ಬಂತು. ಪದ್ಧತಿ ಈಗ ಹಿಂಗೆ ಊಟ ಮಾಡಿದ್ರು ಊಟ ಮಾಡ್ದಂಗೆ, ಹಿಂಗೆ ಊಟ ಮಾಡಿದ್ರು ಊಟ ಮಾಡ್ದಂಗೆ.
ಇಲ್ಲ ಯಾರು ಉಣಿಸಿದ್ರು ಊಟ ಮಾಡ್ದಂಗೆ ಬಿಗ್ ಬಾಸ್ನ್ಯಾಗ ಏನು ಮಾಡ್ತಾರೆ, ಒಬ್ರಿಗೆ ಇನ್ನೊಬ್ರು ಉಣಿಸ್ತಾರೆ. ಹೌದಲ್ಲ, ಅದು ಊಟ ಮಾಡ್ದಂಗೆ, ಯಾರೋ ಉಣಿಸಿದ್ರು ಊಟ ಮಾಡ್ದಂಗೆ. ಅದ್ರ ಮಂದಿ ಏನಂತಾರೆ, ದನ ಕೈ ನೀನು ಗೊತ್ತಾಗಂಗಿಲ್ಲ, ನೀನು ಏನು ನಿನ್ನ ಕೈ ಐತಿಲ್ಲ ಊಟ ಮಾಡೋಕ್ಕಂತ. ಪದ್ಧತಿ ಹೆಂಗಿರ್ತೈತೆ ಹಂಗೆ ಮಾಡೋದು ಚಲೋ. ಕೆಲವೊಮ್ಮೆ ಬಾಯ್ ಲಕ್ ಯು ವಿಲ್ ಗೆಟ್ ಸೇಮ್ ಆನ್ಸರ್. ಅವಾಗ ಡೋಂಟ್ ಪ್ರೂವ್ ಯು ಆರ್ ಕರೆಕ್ಟ್ ಹಿಯರ್, ದಿಸ್ ಈಸ್ ರಾಂಗ್ ಕಂಪ್ಲೀಟ್ಲಿ. ಅಲ್ಲ, ನಾನು ಹೇಳತ್ತಿದ್ದೆ ಫರ್ಗೆಟ್ ಅಬೌಟ್ ದ್ಯಾಟ್. ವಾಟ್ ಕೆಲವೊಮ್ಮೆ ನಾನು ಮರ್ತಾಕ್ ಬಿಡ್ತೀರಿ ಏನೇನು ಅದಾವ ನಮ್ಮ ಮುಂದೆ ಅಂತೇಳಿ. ಐಡಿಯಾ ಈಸ್ ಸ್ಟ್ರಾಂಗ್ ಫೌಂಡೇಶನ್ ಈಸ್ ರಿಕ್ವೈರ್ಡ್. ಇವೆಲ್ಲ ಫೌಂಡೇಶನ್ಸ್ ರೀ. ಹೀಗೆಲ್ಲ ಮಾಡೋಕ್ಕೆ ಹೋದ್ರೆ ಆನ್ಸರ್ ಸೇಮ್ ಬಂತಂದ್ರೆ ಇದೇ ಪದ್ಧತಿ ಅಂತಲ್ಲ. ಫಾರ್ ಅದರ್ ಪ್ರಾಬ್ಲಮ್ಸ್ ಇಟ್ ವಿಲ್ ಗಿವ್ ಅ ವೆರಿ ಬ್ಯಾಡ್ ಹಿಟ್. ಕೆಲವ್ರನ್ನ ಶಾರ್ಟ್ಕಟ್ ಹೇಳೇನಂತ ಹೇಳಿ ಇನ್ನೊಂದು ಥರ ಮಾಡ್ತಾರೆ. ಯಾವ ಥರ ಮಾಡ್ತಾರೆ ಸರ್? ನೀವೇ ಹೇಳಿದ್ರಿ y is equal to x raised to 0. ನಾ ಹಿಂಗೆ ಮಾಡ್ತೀನಿ, dy by dx is 0 into x raised to 0 minus 1. ಆವಾಗ 0 into this 0 ಆತಿಲ್ಲ. ಪಕ್ಕ ಯಾರಿಲ್ಲ ಅಂತಾರೆ. ಆದ್ರೆ ವಿ ಶುಡ್ ನೋ ದ ಫಸ್ಟ್ ಬೇಸಿಕ್ಸ್. ಎಕ್ಸ್ ರೇಸ್ ಟು 0 ಈಸ್ 1. ಇದು ಗೊತ್ತಿರ್ಬೇಕು. ಯಾವಾಗ ಹೆಲ್ಪ್ ಆಗುತ್ತೆ ಅದು? ವೆನ್ ಇಟ್ ವಿಲ್ ಬಿ ಹೆಲ್ಪ್ಫುಲ್. ಯಾವಾಗ ಹೆಲ್ಪ್ ಆಗ್ತದೆ ನೋಡಿ. ಈಗ ಒಂದೇನೋ ಪ್ರಾಬ್ಲಮ್ ಹಿಂಗೆ ಬಂತಂತ ತಿಳ್ಕೊಳ್ಳಿ. y ಈಸ್ ಈಕ್ವಲ್ ಟು 4x ರೇಸ್ ಟು 0 ಅಂದಾಗ ಏನು ಮಾಡ್ತಿ? 4x ರೇಸ್ ಟು 0 ಏನು ಆನ್ಸರ್ ಬರ್ತೈತೆ ನೋಡೋಣ. ಇದಕ್ಕೂ 0 ಬರ್ತದೆ. dy by dx ಈಸ್ ಈಕ್ವಲ್ ಟು 4 ಇಂಟು ಎಕ್ಸ್ ರೇಸ್ ಟು 0 ಅಂದರೆ 1. ಆನ್ಸರ್ ಎಷ್ಟು ಬಂತಿದ್ದು? 4 ಆನ್ಸರ್ ಅಲ್ಲ, ಡಿಫ್ರೆನ್ಸಿಯೇಷನ್ ಮಾಡಿಲ್ಲ ನಾವು ಇನ್ನೂ ಮಾಡಿಲ್ಲ. ಇದು y, ಇದು y ಡಿಫ್ರೆನ್ಸಿಯೇಷನ್ ಮಾಡಿಲ್ಲ ರೀ ನಾವು ಇನ್ನೂ. ಏನು ಮಾಡಿಲ್ಲ? ಡಿಫ್ರೆನ್ಸಿಯೇಷನ್ ಮಾಡಿಲ್ಲ. ಸೊ y ಈಸ್ ಈಕ್ವಲ್ ಟು 4 ಇಂಟು ಎಕ್ಸ್ ರೇಸ್ ಟು 0 ಅಂದ್ರೆ ಏನು? 1. ಎಷ್ಟು ಬಂತು? y ಈಸ್ ಈಕ್ವಲ್ ಟು 4. ಡಿಫ್ರೆನ್ಸಿಯೇಷನ್ ಎಷ್ಟು ಬಂತು? ಅದರ ಪದ್ಧತಿ ಅಲ್ಲ, ಆನ್ಸರ್ 0 ಬಂತು. ಕೆಲವ್ರಿಗೆ ಏನು ಬಂದುಬಿಡ್ತೈತಿ? 4 ಬಂದುಬಿಡ್ತೈತೆ ಆನ್ಸರ್. ಸಿ ಇ ಟಿ ಒಳಗೆ ಏನು ಇರ್ತಾವೆ? ಆಪ್ಷನ್ ಎ 4, ಆಪ್ಷನ್ ಬಿ 0, ಆಪ್ಷನ್ ಸಿ ಐ ಡೋಂಟ್ ನೋ, ಆಪ್ಷನ್ ಡಿ ಯು ಡೋಂಟ್ ನೋ. ಹಿಂಗಿರ್ತಾವೆ ಕೆಲವೊಮ್ಮೆ, ಹಿಂಗಿರ್ತಾವೆ. ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ಆನ್ ದಿಸ್. ನಾನು ನಿಮಗೆ ಹೇಳಕ್ಕೆ ಟ್ರೈ ಮಾಡತ್ತೀನಿ ವಿತ್ ಆಲ್ ದ ಫೆಸಿಲಿಟೀಸ್ ದ್ಯಾಟ್ ಐ ಆಮ್ ಟ್ರೈಂಗ್ ಟು ಗಿವ್. ಯೂಟ್ಯೂಬ್, ಟೀಚ್ಮೆಂಟ್, ಲೈವ್ ಕ್ಲಾಸ್ ಎಲ್ಲನೂ ಒಂದೇ ವಿಷಯಕ್ಕೆ ಏನಂತಪ್ಪ, ನೆಕ್ಸ್ಟ್ ಜನರೇಷನ್ ಶುಡ್ ಬಿ ಸ್ಟ್ರಾಂಗ್. ಬಿಕಾಸ್ ದಿ ಹೋಲ್ ವರ್ಲ್ಡ್ ಆರ್ ಇವನ್ ಗಾಡ್ಸ್ ಕಿಂಗ್ಡಮ್. ದಿಸ್ ವರ್ಲ್ಡ್ ಬಿಲಾಂಗ್ಸ್ ಟು ಗಾಡ್ ಓನ್ಲಿ, ನೋ ಡೌಟ್. ಹಿ ಈಸ್ ಅ ಕ್ರಿಯೇಟರ್ ಅಂದಾಗ ಅದನ್ನು ಉದ್ಧಾರ ಮಾಡ್ಕೊತ ಹೋಗ್ಬೇಕಂತಂದ್ರೆ ಚಂದ ಕಲಿಬೇಕು. ಏನೇನರ ಕಲಿತ್ರೆ ನೆಕ್ಸ್ಟ್ ಜನ್ರೇಷನ್ ಏನೇನರ ಮಾಡ್ತಿತ್ತು. ಈಗ ಸಾಕಾಗಿ ಕೊರೋನಾಲಿಂದ ಏನೇನರ ಮಾಡ್ಕೊತ ಬಂದೇವಿ ಇಲ್ಲಿ. ಅಂಡರ್ಸ್ಟುಡ್ ದಿಸ್ ಒನ್? ಸೊ ಬಿ ಕೇರ್ಫುಲ್. ಈಗ ಇನ್ನೊಂದು ಪರ್ಟಿಕ್ಯುಲರ್ ಕ್ವಶನ್ ತೊಗೊಳ್ಳೋಣ ರೀ. ಪರ್ಟಿಕ್ಯುಲರ್ ಕ್ವಶನ್ಸ್, ದೀಸ್ ಆರ್ ಆಲ್ ಐ ಆಮ್ ಡೂಯಿಂಗ್ ಇಟ್ ಇನ್ ನೆಕ್ಸ್ಟ್ 3-4 days. ಸೂಪರ್ ಸ್ಟ್ರಾಂಗ್ ಬೇಸಿಕ್ಸ್. ಇದು ಸಮುದ್ರ ಡಿಫ್ರೆನ್ಸಿಯೇಷನ್ 5 ವರ್ಷ ಕಲಿಸಂದ್ರೂ ಕಲಿಸ್ಬೋದು. 5 ವರ್ಷ ಪೂರಾ ದಿವಸ 2 ತಾಸು. ಬಿಕಾಸ್ ಇಟ್ಸ್ ಅ ಓಷನ್, ಭಾಳ ದೊಡ್ಡ ಓಷನ್. ಭಾಳಷ್ಟು ಪ್ರಾಬ್ಲಮ್ಸ್ ಅದಾವೆ, ಭಾಳಷ್ಟು ಟೈಪ್ಸ್ ಇದಾವೆ. ಓಕೆ, ನಾವು ಲೆಟ್ ಅಸ್ ಲರ್ನ್. ಇಫ್ ಸಂಬಡಿ ಗಿವ್ಸ್ ಅ ಪ್ರಾಬ್ಲಮ್ ಲೈಕ್ ದಿಸ್, y ಈಸ್ ಈಕ್ವಲ್ ಟು ಎಕ್ಸ್, ಇದು 0 ಕಂಡಂಗೆ ಕಾಣ್ತೈತಿ. ಬಟ್ ಎಕ್ಸ್ ಈಸ್ ಇನ್ ಡಿಗ್ರೀಸ್ ಅಂತಾರೆ ಅವರು. ಏನಂತಾರೆ? ಎಕ್ಸ್ ಈಸ್ ಇನ್ ಡಿಗ್ರೀಸ್. ಇದನ್ನು ನೋಡಂಗಿಲ್ಲ ಕೆಲವೊಮ್ಮೆ. ಏದೋ ಎಕ್ಸ್ ರೇಸ್ ಟು 0 ಅಂತ 1 ಬರೋದು 0 ಅಂದ್ಬಿಡ್ತೀವಿ. ಈಗ ಇಲ್ಲಿ ಏನು ಪ್ರಾಬ್ಲಮ್ ಆಯಿತು? ದಿಸ್ ಇಸ್ ಟಿಪಿಕಲ್ ಪ್ರಾಬ್ಲಮ್ ಇನ್ ವಾಟ್? ಇನ್ ಅವರ್ ಸಿ ಇ ಟಿ. ಟಿಪಿಕಲ್ ಪ್ರಾಬ್ಲಮ್. ಎಲ್ಲೋ ನೋಡ್ರಿ ಸಿ ಇ ಟಿ ಒಳಗೆ 100 ಮಾರ್ಕ್ಸಿಗೆ ಏನು ಮಾಡಿರ್ತಾರೆ? 90 ಈಸಿ ಇರ್ತಾವೆ, 10 ಮಾರ್ಕ್ಸ್ ಏನು ಇರ್ತೈತಿ ಅದು ಹೈ ಕಾಂಪಿಟೇಷನ್. ಈ ನಮ್ಮಲ್ಲಿ ಸಾಯಿಫ್ ಆಯ್ತು, ಕಿರಣ್ ಆಯ್ತು, ಫಸ್ಟ್ ರ್ಯಾಂಕ್ 4th ರ್ಯಾಂಕ್ ಹೊಡೆದಾರ. ಕೆಲವ್ರೆ ಸೀಟ ಸಿಕ್ಕಿಲ್ಲ, 20,000 ರ್ಯಾಂಕ್ ಬಂದಿದೆ. ಸೇಮ್ ಕ್ಲಾಸ್, ಆಜು ಬಾಜು ಕುಂತವ್ರೆ. ಏನು ಡಿಫ್ರೆನ್ಸ್ ಅಪ್ಪ? ಒನ್ ಹ್ಯಾಸ್ ಸ್ಟಡಿಡ್ ವೆಲ್, ಅನದರ್ ಹ್ಯಾಸ್ ನಾಟ್ ಸ್ಟಡಿ. ನಾವೇನೋ ಒಂದು ಬಕೆಟ್ನಾಗ ನೀರು ಹಾಕಿ ತೂರು ಬಿಟ್ಟಿರ್ತೀವಿ ಪ್ರತಿ ಕ್ಲಾಸ್ನಾಗ. ಗ್ಲಾಸ್ ಹಿಡ್ಕೊಂಡು ಕುಂತವ ನಿನಗೆ ಗೊತ್ತಿರ್ಬೇಕು ಎಷ್ಟು ತೊಗೋಬೇಕು. ನಾನು ಯು ಹ್ಯಾವ್ ಟು ಡೂ ದ್ಯಾಟ್. ಅಲ್ಲ ಮತ್ತು ರ್ಯಾಂಕ್ ಬಂದೈತಿ ಅಂಥೇಳಿ ಕ್ಲಾಸ್ ಚಲೋ ಐತಿ, ಶುದ್ಧ ತಪ್ಪು.
90% effort is from student, 10% ಡೆಫಿನೆಟ್ಲಿ ಗೈಡೆನ್ಸ್ ಈಸ್ ಫ್ರಮ್ ದ ಟೀಚರ್. ಮಟೀರಿಯಲ್ ಒಂದು ಅದ್ರಾಗ 15-20-30% ವಿಲ್ ಪ್ಲೇ ದ ರೋಲ್, ಬಿಕಾಸ್ ಸಿಸ್ಟಮ್ಯಾಟಿಕ್ ಕೊಟ್ಟಿರ್ತೀವಿ. ಮಾಡಿರಿ, ಅಭ್ಯಾಸ ಮಾಡಿರಿ, ಚಲೋ ಮಾಡಿರಿ. ಈಗ ಇದನ್ನು ಎಕ್ಸ್ ಇಸ್ ಇನ್ ಡಿಗ್ರೀಸ್ ಬಂದಾಗ ಏನು ಮಾಡಬೇಕು? ಇದು ಟ್ರಿಗ್ನಾಮೆಟ್ರಿ. ಏನು ಹೇಳ್ತೈತಪ್ಪ ಟ್ರಿಗ್ನಾಮೆಟ್ರಿ? ಇನ್ ಟ್ರಿಗ್ನಾಮೆಟ್ರಿ ಬೇಕಿಲ್ಲ. ಇಫ್ ಟ್ರಿಗ್ನಾಮೆಟ್ರಿ ಇಸ್ ನಾಟ್ ದೇರ್, ಇಟ್ ಈಸ್ ವೇಸ್ಟ್. ಅರ್ಥ ಆಯ್ತಾ? ನಾನು ಕಂಪೋಸಿಟ್ ಕಲಿಸ್ತಾ ಇಲ್ಲ, ಒಂದು ಕಂಪೋಸಿಟ್ ಕಲಿಸ್ತೀನಿ, ಬಟ್ ಇಲ್ಲ ನಾನು ಬರೀ ಬೇಸಿಕ್ನಾಗ ಇನ್ನೂ ಟೈಮ್ ಆಗತೈತಿ. ಡಿಗ್ರೀಸ್ ಅಂದ್ರೆ ಏನು? ಹೌ ಟು ಕನ್ವರ್ಟ್ ಡಿಗ್ರೀಸ್ ಟು ರೇಡಿಯನ್ಸ್? ಡಿಗ್ರೀಸ್ ಹೇಳ್ರಿ, ಡಿಗ್ರೀಸ್ ಟು ರೇಡಿಯನ್ಸ್ ಹೆಂಗೆ? ಬಿಕಾಸ್ ಎಸ್ ಐ ಸಿಸ್ಟಮ್ ಈಸ್ ಇನ್ ರೇಡಿಯನ್ಸ್. ಆಲ್ ದ ಆ್ಯಂಗಲ್ ಶುಡ್ ಬಿ ಕನ್ವರ್ಟೆಡ್ ಟು ವಾಟ್? ರೇಡಿಯನ್ಸ್. ಸೊ ಇಲ್ಲಿ ಏನು ಮಾಡ್ತೀವಿ? ಡಿಗ್ರೀಸ್ ಇನ್ ರೇಡಿಯನ್ಸ್ ಅಂದಾಗ ಎಕ್ಸ್ ಡಿಗ್ರೀಸ್ ಇಸ್ ನಥಿಂಗ್ ಬಟ್ ಪೈ ಎಕ್ಸ್ ಬೈ 180. ಪೈ ಬೈ 180 ಹಾಕ್ತೀವಿ ರೀ ನಾವು. ಇದು ಎದುರಾಗೈತಿ, ಇದು 0 ಅಲ್ಲಿದು, ಇದು ಡಿಗ್ರೀಸ್. ಇದು ಕನ್ಫ್ಯೂಸ್ ಮಾಡ್ಕೋಬಾರ್ದು. ಇಲ್ಲಿ ಕ್ಲಿಯರ್ ಕೊಟ್ಟಾರ ಅವ್ರು, ಎಕ್ಸ್ ಈಸ್ ಇನ್ ಡಿಗ್ರೀಸ್ ಅಂತ ಕೊಟ್ಟಾರ. ಅವಾಗ ಇದನ್ನು ಕಾನ್ಸಂಟ್ರೇಟ್ ಮಾಡಿದವ್ರು ಏನು ಮಾಡ್ತಾರೆ? ಪೈ ಎಕ್ಸ್ ಬೈ 180. ಆನ್ಸರ್ ಏನು ಬರ್ತೈತೆ ನೋಡ್ರಿ ಹಂಗಾರೆ. y is equal to converting degrees in radians pi x by 180 ಅಂತ ಹೇಳಿ pi by 180 ಆಗ್ತದೆ. ಅದು ದೊಡ್ಡ ಸಮುದ್ರ, ಅದು ಮತ್ತು ಟ್ರಿಗ್ನೋಮೆಟ್ರಿ ಅನ್ನೋದು ಡಿಫ್ರೆಂಟ್ ಸ್ಟೋರಿ ಆಫ್ ದ್ಯಾಟ್. ಸೊ ವಾಟ್ ಐ ಡೂ ಹಿಯರ್, ಡಿಫ್ರೆನ್ಸಿಯೇಷನ್ ಆಫ್ pi x by 180. pi by 180 is constant. ನೆನಪಾಯ್ತಾ? pi also is a constant, 180 is also constant. Only differentiation what I have to do is x. d by dx of x, this will become what? 1. So answer ಏನಕ್ಕೈತಿ? pi by 180 into differentiation of x is 1. ಆನ್ಸರ್ ಎಷ್ಟು ಬಂತ್ರಿ? pi by 1. ಹಿಂದೆ ಆನ್ಸರ್ ಎಷ್ಟು ಬಂದಿತ್ತು? x raised to 0. ಹಿಂದಿನ ಆನ್ಸರ್ ಎಷ್ಟು ಬಂದಿತ್ತು? 0 ಬಂದು. ಇದು ಎಷ್ಟು ಬಂತು? ಅಲ್ಲಿ ಸಿ ಇ ಟಿ ಒಳಗೆ ಎಕ್ಸ್ ಇನ್ ಡಿಗ್ರೀಸ್ ಕೊಟ್ಟು ದೇ ವಿಲ್ ಗಿವ್ ಆನ್ಸರ್ ಎ ಆ್ಯಸ್ 0, ಬಿ ಆ್ಯಸ್ ಪೈ by 180, C both A and B, D none. ಏನು ಇನ್ನೊಂದು ಆಪ್ಷನ್ ಇ ಇರೋದಾದ್ರೆ ಗೋ ಹೋಮ್ ಅಂದ. ಹಿಂಗೆ ಅರ್ಥ ಆಯ್ತು? ಸೊ ಡಿಡ್ ಯು ಅಂಡರ್ಸ್ಟ್ಯಾಂಡ್ ಡಿಗ್ರೀಸ್ ರೇಡಿಯನ್ಸ್? ಈಗ ಒಂದು ಮಾತ್ರ ಕಾಂಪೋಸಿಟ್ ಹೇಳ್ತಾರೆ, ಒಂದು ಕಾಂಪೋಸಿಟ್ 5 minutesನಾಗ ಮುಗಿಸ್ಕೊಳ್ಳಿ. ಟುಮಾರೋ ವಿ ಟೇಕಿಂಗ್ ಕಾಂಪೋಸಿಟ್ ಇಲ್ಲಿಂದ ತೊಗೊಂಡು ವಿ ಆರ್ ಟೇಕಿಂಗ್ ಸಮ್ ಅದರ್ ಫಂಕ್ಷನ್ಸ್. ಇಲ್ಲಿ ಈಗ ನೋಡಿರಿ, ಕಾಂಪೋಸಿಟ್ ಅಂದರೆ ಏನು ಅಥವಾ ಚೈನ್ ರೂಲಲ್ಲಿ ಯೂಸ್ ಮಾಡ್ತೇವೆ. ಫಂಕ್ಷನ್ ಆಫ್ ಎ ಫಂಕ್ಷನ್, ಈ y ಈಸ್ ಈಕ್ವಲ್ ಟು ಈ ಎಕ್ಸ್ ಬದಲಿ ಬೇರೆ ಬರ್ತದೆ, ಬೇರೆ ವೇರಿಯೇಬಲ್ಸ್. ಸೈನ್ ಬರ್ಬೋದು, ಕಾಸ್ ಬರ್ಬೋದು, ಎ ರೇಸ್ ಟು ಎಕ್ಸ್ ಬರ್ಬೋದು, ಟ್ರಿಗ್ನಾಮೆಟ್ರಿ ಬರ್ಬೋದು, ಲಾಗ್ ಬರ್ಬೋದು, ಏನೇ ಬರ್ಬೋದು. ಫಾರ್ ಎಕ್ಸಾಂಪಲ್ ಐ ವಿಲ್ ಟೇಕ್ ಇಟ್ ಆ್ಯಸ್ ಸೈನ್ ಎಕ್ಸ್ ರೇಸ್ ಟು 5 ಅಂತ ತಗೊಳ್ಳಿ. See, instead of x, I have what here? Sin x. ನೆನಪಿಟ್ಕೊಳ್ಳಿ, ಎಕ್ಸ್ ಬದಲಿ ಏನಾಯ್ತು ಇಲ್ಲಿ? ಇದಕ್ಕೆ ಫಂಕ್ಷನ್ ಆಫ್ ಎ ಫಂಕ್ಷನ್ ಅನ್ಬೋದು, ಅಥವಾ ನಾ ಏನು ಹೇಳ್ಬೋದು? ಕಾಂಪೋಸಿಟ್ ಫಂಕ್ಷನ್ ಅಂತ ಹೇಳ್ಬೋದು. ಇದಕ್ಕೆ ಏನಂತೀವಿ ನಾವು? ಕಾಂಪೋಸಿಟ್. ಏನು ಕಾಂಪೋಸಿಟ್ ಆಫ್ ವಾಟ್ ರೀ? ವಾಟ್ ಈಸ್ ಕಂಪೋಸಿಟ್? ಕಂಪೋಸಿಟ್ ಮೀನ್ಸ್ ವಾಟ್? ಇನ್ ದ ಪ್ಲೇಸ್ ಆಫ್ ಎಕ್ಸ್ ವಾಟ್ ವಿ ಹ್ಯಾವ್ ಅದರ್ ಫಂಕ್ಷನ್ಸ್. ಸಿಂಪಲ್ ಲ್ಯಾಂಗ್ವೇಜ್ನಾಗ ಡೆಫಿನೇಷನ್ಸ್ ದೊಡ್ಡ ದೊಡ್ಡ ಇರ್ತಾವೆ, ನಮ್ಗೆ ಅರ್ಥ ಮಾಡ್ಕೊಂಡ್ರೆ ಸಾಕು. ಈಗ ಇಲ್ಲೇ ಒಂದು ಅರ್ಥ ಮಾಡ್ಕೋಬೇಕು ಇದರಾಗ, ವಾಟ್ ಈಸ್ ದಿ ಔಟರ್ ಮೋಸ್ಟ್ ಫಂಕ್ಷನ್ ಆ್ಯಂಡ್ ದಿ ಇನ್ನರ್ ಮೋಸ್ಟ್ ಫಂಕ್ಷನ್ ಅಂತ ನೋಡಿದಾಗ ಸಿಂಪ್ಲೆಸ್ಟ್ ವೇ ಸಿ ಇ ಟಿ ಹೆಂಗೆ ಟ್ಯಾಕಲ್ ಮಾಡ್ತಾರೆ ಆ ರೀತಿ ಹೇಳಾಕತ್ತೀನಿ. ಇನ್ನು ಲಾಂಗ್ ಮೆಥಡ್ ನೋಡ್ಕೊಳ್ಳೋಣ ರೀ. ಡಿ ವೈ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು, ಕೀಪ್ ದಿಸ್ ಆ್ಯಸ್ ಎಕ್ಸ್ ಓನ್ಲಿ, ಎಕ್ಸ್ ಅಂತ ಇಟ್ಕೊಳ್ಳೋದು, ಎಕ್ಸ್ ರೇಸ್ ಟು 5. how I will do 5 into x raised to 5 minus 1. x ಏನೈತೆ ನಮ್ಮದು? sin x. sin x raised to 5 minus 1. So what we differentiated? We differentiated x raised to 5. Where x we did not differentiate. Considered x. So I have not differentiated sin x. So what I have to do? Next step, d by dx of what I have not differentiated, that I have to differentiate, sin x. ಅರ್ಥ ಮಾಡ್ಕೊರಿ. ಸೊ ಇಲ್ಲಿ ಏನಾಗ್ತೈತಿ? 5 sin x raised to 5 minus 1 is nothing but what? 4. ಇದ್ರದ್ದು ಮುಗೀತು. ಒಂದ್ಸಲ ಡಿಫ್ರೆನ್ಸಿಯೇಷನ್ ಮಾಡಿ ದ್ಯಾಟ್ ಆನ್ಸರ್ ಇಸ್ ರಿಮೇನ್ಸ್ ಆಸ್ ಸೇಮ್.
But now we are differentiating sin x. Differentiation of sin x is what? Cos x. ಅರ್ಥ ಆಯ್ತಾ? ಬಟ್ ಈ ಪಿ ಯು ಸಿ ಒಳಗೆ ಬೇರೆ ಹೇಳ್ತಾರೆ. ಪಿ ಯು ಸಿ ಒಳಗೆ ಏನು ಮಾಡ್ತಾರೆ, ಇದು ಯು ಅಂತ ತೊಗೊಳ್ತಾರೆ, ಇದು ವಿ ಅಂತ ತೊಗೊಳ್ತಾರೆ. ಸೊ ಇದನ್ನು ಡಿಫ್ರೆನ್ಷಿಯೇಟ್ ಬೇರೆ ಮಾಡ್ತಾರೆ, ಇದು ಡಿಫ್ರೆನ್ಷಿಯೇಟ್ ಬೇರೆ ಮಾಡ್ತಾರೆ. ನಮ್ಮ ಡಿಪ್ಲೊಮಾ ಸಿ ಇ ಟಿಗೆ ಬೇಕಾಗಿರುವಂಥ ಇದು ಶಾರ್ಟ್ಕಟ್ಸ್ ನಾವು ಕಲಿಯೋಣ. ಆನ್ಸರ್ ಕಮ್ಸ್ ಸೇಮ್ ಎವ್ರಿವೇರ್. ಈಗ ಇದಕ್ಕೆ ಶಾರ್ಟ್ಕಟ್ ಹೆಂಗೆ ಮಾಡೋದು ಒಂದು ನೋಡ್ಕೊಂಡು ಮುಗಿಸೋಣ್ರಿ. ಇನ್ನೊಂದು ಬೇಕಾ ಇನ್ನೊಂದು ಪ್ರಾಬ್ಲಮ್ ಮಾಡಿ ಮುಗಿಸೋಣ, ಸೊ ದ್ಯಾಟ್ ಕಂಪ್ಲೀಟ್ ಐಡಿಯಾ ಬರ್ತದೆ. ಈಗ ಇದು ಶಾರ್ಟ್ಕಟ್ಸ್ ಹೆಂಗೆ ಮಾಡೋದು, ಹೌ ಯು ಟು ಡೂ ಶಾರ್ಟ್ಕಟ್ಸ್. ಸಿ y is equal to sin x raised to 5 ಅಂದಾಗ ನಾ ಏನು ಮಾಡಬೇಕು, ಫಂಕ್ಷನ್ಸ್ ಸರಿಯಾಗಿ ಸ್ಪ್ಲಿಟ್ ಮಾಡ್ಕೊ. ಕೆಲವೊಮ್ಮೆ ಹೆಂಗೆ ಕ್ವಶನ್ ಕೊಡ್ತಾರೆ ರೀ, ಡಿಫ್ರೆನ್ಸಿಯೇಷನ್ ಆಫ್ y ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಇದು y ಹಿಂಗೆ ಕೊಡ್ತಾರೆ ಕ್ವಶನ್. y is equal to ಕೊಡೋಂಗಿಲ್ಲ, ಡಿಫ್ರೆನ್ಸಿಯೇಟ್ sin x raised to 5 ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಕೊಡ್ತಾರೆ. y is equal to ಕೊಡೋಂಗಿಲ್ಲ. ನಾವು ತಿಳ್ಕೊಂಬಿಡ್ಬೇಕಾದ್ರೆ y is equal to dy by dx ಬರೀದು ಅವಶ್ಯ ಇಲ್ಲ ರೀ. ಸಿ ಇ ಟಿ ಒಳಗೆ ಡೈರೆಕ್ಟ್ಲಿ ನೀವು ಆನ್ಸರ್ ಬರೀಬೋದು. 5 ಏನು ರೀ, ಫಸ್ಟ್ ಏನು ಮಾಡಬೇಕು, ಹಿಂಗೆ ಸ್ವಲ್ಪ ಇದನ್ನು ಹಾಕ್ಕೊಂಡ್ರೆ ನೀವು ಸೇಫರ್ ಎಂಡ್. ಬಿಕಾಸ್ ಫಸ್ಟ್ ವಾಟ್ ಐ ಹ್ಯಾವ್ ಟು ಡೂ, ಸೆಕೆಂಡ್ ವಾಟ್ ಐ ಹ್ಯಾವ್ ಟು ಡೂ ಅಂತಂದು ಯೋಚನೆ. 5 ಇಂಟು sin x raised to 5 minus 1 is 4 ಇಂಟು ಡಿಫ್ರೆನ್ಸಿಯೇಷನ್ ಆಫ್ sin x is what, cos x. ಇಷ್ಟು ಬರೀಬೇಕು. ಇನ್ನು ಇದ್ರಾಗ ಏನು ಮಾಡ್ಬೋದು, ಬೇರೆ 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 ಐಡಿಯಾಸ್ನಾಗ ಬರ್ತಿರ್ತಾವೆ. ಎಕ್ಸಾಮ್ನಾಗ ಹೆಂಗೆ ಕೊಡ್ಬೋದು ಅಂದರೆ, ಸಿ 5 sin x raised to 4 ನಾವು ಹೆಂಗೆ ಬರಿಬೋದು, sin raised to 4x ಇಂಟು cos x. ನೆನಪಿಟ್ಕೋರಿ, ಇದನ್ನು ನೆನಪಿಟ್ಕೋಬೇಕು ಸ್ಟ್ರಾಂಗ್ ಬೇಸಿಕ್ಸ್ನಾಗ. ಸೈನ್ಸ್ ರೇಸ್ ಟು ಎನ್ ಎಕ್ಸ್ ಇಸ್ ಈಕ್ವಲ್ ಟು ಸೈನ್ ಎಕ್ಸ್ ರೇಸ್ ಟು ಎನ್. ಇಲ್ಲಿ ಎಕ್ಸ್ ಸ್ಕ್ವೇರ್ ಇದ್ರೆ ಇದು 2, ಇದು 3 ಇದ್ರೆ 3, ಹಿಂಗಿದ್ರೆ ಹಿಂಗೆ ಬರಿಬೋದು, ಹಿಂಗಿದ್ರೆ ಹಿಂಗೆ ಬರಿ. ಆನ್ಸರ್ ಹಿಂಗೆ ಬರಿ. ಅರ್ಥ ಆತ್ರಿ? ಕೆಲವೊಮ್ಮೆ ಏನು ಮಾಡ್ತಾರೆ, ಆಟ್ ಎಕ್ಸ್ ರೇಸ್ ಟು 0 ಅಂತ ಕೊಟ್ಬಿಟ್ಟಿರ್ತಾರೆ. ಸೇಮ್ ಕ್ವಶನ್ ಆಟ್ ಎಕ್ಸ್ ರೇಸ್ ಟು 0. ಇದನ್ನು ನೋಡೋಣ. ಸಾರಿ, ಆಟ್ ಎಕ್ಸ್ ಈಸ್ ಈಕ್ವಲ್ ಟು 0. ಈಗ ಫಾರ್ ಎಕ್ಸಾಂಪಲ್ ಇಲ್ಲೈತೆ, ಆಟ್ ಎಕ್ಸ್ ಈಸ್ ಈಕ್ವಲ್ ಟು 0 ಏನು ಬರ್ತದೆ ರೀ, ಸರಿ, ಡಿ ವೈ ಬೈ ಡಿ ಎಕ್ಸ್ ಆಟ್ ಎಕ್ಸ್ ಈಸ್ ಈಕ್ವಲ್ ಟು 0 ಅಂದಾಗ ಇಲ್ಲೇನು ಮಾಡಬೇಕು, ಎಕ್ಸ್ ಇದ್ದಲ್ಲಿ 0 ಆಗಬೇಕು, ಪೂರಾ 0 ಅಲ್ಲ. ಸೈನ್ ರೇಸ್ ಟು 4 ನೋ ಡೌಟ್ ಇಟ್ ಈಸ್ 0, ಕಾಸ್ 0. ಈಗ ಮತ್ತು ತಿರ್ಗಾ ಏನು ಬಂತು, ಟ್ರಿಗ್ನಾಮೆಟ್ರಿ ಒಳಗೆ ಸೈನ್ 0 ಇಸ್ ನಥಿಂಗ್ ಬಟ್ 0. ಶಾರ್ಟ್ಕಟ್ಸ್ ಹೇಳಾಕತ್ತೀನಿ. ಸೈನ್ 0 ಇಸ್ ನಥಿಂಗ್ ಬಟ್ 0, ಕಾಸ್ 0 ಇಸ್ 1. ಇದು 1, ಬಟ್ 0 ಇಂಟು ಎನಿಥಿಂಗ್ ಆಜು ಬಾಜು ಮಲ್ಟಿಪ್ಲಿಕೇಶನ್ ಫಾರ್ಮ್ಯಾಟ್ನಾಗ ಇದ್ರ ಆನ್ಸರ್ ಎಷ್ಟು ಬಂತು, 0. ಸೊ ಮೈ ಆನ್ಸರ್ ಇಸ್ ವಾಟ್, ಡಿ ವೈ ಬೈ ಡಿ ಎಕ್ಸ್ ಈಸ್ ನಥಿಂಗ್ ಬಟ್ ಆನ್ಸರ್ ಇಸ್ ವಾಟ್, 0. ಅರ್ಥ ಆಯ್ತಾ? ಕಾಂಪೋಸಿಟ್. ಇದನ್ನು ನಾವು ಕಾಂಪೋಸಿಟ್ ಮುಂದೆ ಕಂಟಿನ್ಯೂ ಮಾಡ್ತೀವಿ. ಮನೆಯಾಗ ಮ್ಯಾಕ್ಸಿಮಮ್ ಪ್ರಾಬ್ಲಮ್ಸ್ ಹಾಕೋರು ಏನಿಲ್ಲ, ಸೈನ್ ಎಕ್ಸ್ ಬದಲಿ ಏನು ಹಾಕ್ತೀರಿ, ಕಾಸ್ ಎಕ್ಸ್ ಹಾಕ್ರಿ, ಟ್ಯಾನ್ ಎಕ್ಸ್ ಹಾಕ್ರಿ, ಲಾಗ್ ಎಕ್ಸ್ ಹಾಕ್ರಿ, ಎ ರೇಸ್ ಟು ಎಕ್ಸ್ ಹಾಕ್ರಿ, ಇ ರೇಸ್ ಟು ಎಕ್ಸ್ ಹಾಕ್ರಿ. ಮ್ಯಾಲೆ ನಂಬರ್ಸ್ ಚೇಂಜ್ ಮಾಡ್ಕೊಂತೀವಿ, 5 6 7 1/5 ಮಾಡಿರಿ. ಯು ಸಿ ದ ಮೋರ್ ಪ್ರಾಬ್ಲಮ್ಸ್ ಯು ಟ್ರೈ ಟು ಪುಟ್ ಫಾರ್ ಯೋರ್ ಸೆಲ್ಫ್ ಆ್ಯಂಡ್ ಸಾಲ್ವ್ ದೆಮ್, the more perfection you will have. So hope this class is, you have done it. But ಇದನ್ನು ಪೋಸ್ಟ್ ಮಾಡಿರ್ತೀನಿ ಬಹುಶಃ ಇವತ್ತಾಗಲಿಲ್ಲ ಅಂದರೂ ನಾಳೆ, ಬಟ್ ರೆಕಾರ್ಡ್ ಅಂತೂ ಆಗ್ತಿರ್ತಾವೆ. ಯೂಟ್ಯೂಬ್ನಾಗ ಹಾಕ್ಬೋದು, ಇವತ್ತಿಲ್ಲ ನಾಳೆ. ನೀವು ಯಾವತ್ತಾದರೂ ಎಲ್ಲಾದರೂ ಇದ್ದರೆ 100% ವಾಚ್ ಮಾಡ್ಬೋದು. ದಿ ಯೂಟ್ಯೂಬ್ ಲಿಂಕ್ ಈಸ್ ಕರಿಯರ್ ಫೌಂಡೇಶನ್ಸ್ ಅಂತ ಬರ್ತದೆ. ಅಲ್ಲಿ ನೀವು ಹೋದ್ರೆ ಆ ಪ್ಲ್ಯಾಟ್ಫಾರ್ಮ್ ಬೇರೆ ಇದೆ. ಓಕೆ, ಸೊ ಕರಿಯರ್ ಫೌಂಡೇಶನ್ಸ್ ಒಳಗೆ ಅಲ್ಲಿಂದ ನೀವು ಲಿಂಕ್ ಬರ್ತದೆ. ಬಟ್ ಸಿ ದ್ಯಾಟ್ ದಿಸ್ ಈಸ್ ನಾಟ್ ಎವ್ರಿಥಿಂಗ್. ಸ್ವಲ್ಪ ದಿವಸದ ಮಟ್ಟಿಗೆ ಎಕ್ಸಾಮ್ಸ್ ಅದಾವ ಅಂಥೇಳಿ ಮಾಡತ್ತಿದ್ರು. ಆಮೇಲೆ ಟೀಚ್ಮೆಂಟ್ ಕ್ಲಾಸ್ ರೂಮ್ ಒಳಗೆ ಅಷ್ಟೇ ಪೋಸ್ಟ್ ಆಗ್ತಾವೆ, ರಿಸ್ಟ್ರಿಕ್ಟೆಡ್ ಝೋನ್ ಒಳಗೆ ಇರ್ತಾವೆ, ಅಟೆಂಡೆನ್ಸ್ ಇರ್ತಾವೆ. ಸೊ ವಿ ಆರ್ ಡೂಯಿಂಗ್ ಇಟ್ ಸೊ ದ್ಯಾಟ್ ನೆಕ್ಸ್ಟ್ ಜನರೇಷನ್ ಶುಡ್ ಬಿಕಮ್ ಸ್ಟ್ರಾಂಗ್. ಆಯಿತಾ? ಸೊ ಐ ಹೋಪ್ ದ್ಯಾಟ್ ಯು ಆರ್ ಡನ್ ಗುಡ್ ಎಕ್ಸಾಮ್ಸ್. ಆ್ಯಂಡ್ ನಾವು 8th ಒಂದು ಎಕ್ಸಾಮ್ ಐತೆ ನಿಮ್ದು. 8th ಎಕ್ಸಾಮ್ ಯಾರ್ದು ಇರ್ತೈತಿ ಅವ್ರು ಬರೋಕ್ಕೆ ಹೋಗಬೇಡ್ರಿ. ಓಕೆ, 15th ಯಾರ್ದೈತೆ ಅಲ್ಲಿವರೆಗೆ ಬರ್ರಿ. 8th ಮ್ಯಾಲೆ ಯಾರ್ದು ಎಕ್ಸಾಮ್ ಮುಗಿತೈತೆ 9thಲಿಂದ ಅವರು ಬರ್ಬೋದು. ಸೇಮ್ ಕ್ಲಾಸ ತೊಗೊಂಡಿರ್ತೀವಿ, ಏನೂ ಫರಕ್ ಬೀಳಂಗಿಲ್ಲ. ಬಹುಶಃ ನಾ ಇಲ್ಲಿ ರೆಕಾರ್ಡಿಂಗು ಹಾಕಿಬಿಡ್ಬೋದು, ಸುಮ್ಮನೆ ಕೂತು ಬಿಡ್ಬೋದು. ದ್ಯಾಟ್ ಈಸ್ ಆಲ್ಸೋ ಪಾಸಿಬಲ್. ಇರ್ತಾವೆ ನಮ್ಮ ಮಾಡ್ಬೋದು. ಓಕೆ, ಶಾಲ್ ವಿ ಸ್ಟಾಪ್ ಹಿಯರ್? ಸೊ ಅಭ್ಯಾಸ ಮಾಡಿರಿ. ಗಾಡ್ ಬ್ಲೆಸ್ ಯು.